ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ವಕೀಲರಾಗಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಜಾಗೃತಿಯನ್ನು ಮೂಡಿಸಲಿಕ್ಕೆ ಹೋದರೆ ಜನಗಳನ್ನೇನು ದಡ್ಡರಾಗಿರಿಸಬೇಕು ಅನ್ನೋದು ಇವರ ಅಭಿಪ್ರಾಯನ. ಜನಗಳಿಗೆ ಜ್ಞಾನ ಬರಬಾರ್ದ, ಯಾಕೆ ಇವರು ಈ ರೀತಿಯಾಗಿ ಏನೋ ಕ್ರಮವನ್ನು ತೆಗೆದುಕೊಂಡ್ರು ಅನ್ನೋದನ್ನು ಸಾರ್ವಜನಿಕರೇ ಕಾಮೆಂಟ್ಗಳ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಇನ್ನು ಈ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳ್ತಾರೆ. ಅಂದರೆ 500 ರೂಪಾಯಿಗೂ ಗತಿ ಇಲ್ಲದೆ ಊಟ ಮಾಡೋದಕ್ಕೂ ಕಷ್ಟ ಆಗ್ಬಿಟ್ಟು ಯುವ ವಕೀಲರುಗಳು ಒದ್ದಾಡ್ತಾ ಇದ್ದಾರೆ. ಜೂನಿಯರ್ಸ್ಗಳು ಅಥವಾ ಅಡ್ವೊಕೇಟ್ಸ್ಗಳು ಒಂದು ಡಿಗ್ನಿಟಿ ಅನ್ನೋ ಒಂದು ಮರ್ಯಾದೆನ ಕೆಳಮಟ್ಟಕ್ಕೆ ತಗೊಂಡು ಬಂದು ಯಾರೋ ಇವ್ರುಗಳಿಗೆ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟವ್ರೆ ಅನ್ನೋದು ಎಷ್ಟು ಅಪ್ರಬುದ್ಧವಾದಂತಹ ಮಾತು ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಸೀನಿಯರ್ ಆಫೀಸ್ ಅಡ್ವೊಕೇಟ್ಗಳಲ್ಲಿ ಕೆಲಸ ಮಾಡಿದ್ರೆ ಇವತ್ತು ಎಲ್ಲರೂ ಕೂಡ ಮಿನಿಮಮ್ ಒಂದು 10,000 ಸ್ಯಾಲರಿ ಆದರೂ ಕೊಡ್ತಾ ಇದ್ದಾರೆ. ನನ್ನ ಆಫೀಸ್ಗಳಲ್ಲಿ ಸಾಕಷ್ಟು ಅದಕ್ಕೆ 2ರಷ್ಟು 3ರಷ್ಟು ಸಂಬಳಗಳನ್ನು ನಾನು ಕೂಡ ಅವರಿಗೆ ಗೌರವಧನವಾಗಿ ನೀಡ್ತಾ ಬಂದಿದ್ದೇನೆ. ಸೊ ಯಾರು ಕೂಡ ಆ ಮಟ್ಟದಲ್ಲಿ ಇಲ್ಲ. ಸೊ ಯುವ ವಕೀಲರ ಗೌರವವನ್ನು ಖಂಡಿತವಾಗಿಯೂ ಈ ಕೆಳಮಟ್ಟಕ್ಕೆ ಇಳಿಸಬೇಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಮತ್ತು ನಿಜವಾಗಿಯೂ ನೀವು ಈ ಒಂದು ಜೂನಿಯರ್ ಅಡ್ವೊಕೇಟ್ಗಳು ಕನ್ಸಲ್ಟೇಷನ್ ಇಲ್ದಂಗೆ ಆಗೋಗ್ಬಿಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವರೆಲ್ಲ ಪುಕ್ಕಟ್ಟೆಯಾಗಿ ಉಚಿತವಾಗಿ ಕಾನೂನುಗಳನ್ನು ಜನಗಳಿಗೆ ನೀಡಿಬಿಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಬಸವರಾಜ್ ಅವರು ಕೆಲವು ಮೀಡಿಯಾಗಳಲ್ಲಿ ಮಾತಾಡಿರೋದು ನನ್ನ ಹತ್ರ ಇದೆ, ಕ್ಲಿಪ್ಪಿಂಗ್ ಇದೆ. ಅಂದರೆ ಇವ್ರ ಉದ್ದೇಶ ಏನಂದರೆ, ಬಸವರಾಜ್ ಉದ್ದೇಶ ಸಾರ್ವಜನಿಕರುಗಳು ಮಾಹಿತಿಯನ್ನು ಪಡ್ಕೋಬಾರ್ದು, ಉಚಿತವಾಗಿ ಅವರಿಗೆ ಜ್ಞಾನ ಸಿಗಬಾರ್ದು. ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಇವರು ಅಡ್ವೊಕೇಟ್ಗಳ ಹತ್ರ ಹೋಗಬೇಕು, ಅವರೇನೋ ಒಂದು 500 ರೂಪಾಯಿ ಚಾರ್ಜ್ ಮಾಡಿ ಒಂದು ಕನ್ಸಲ್ಟೇಷನ್ಗಳನ್ನ ತಗೊಳ್ಳಿ, ಅದಕ್ಕೆ ಈ ವಕೀಲರುಗಳು ಅಡ್ಡಿ ಆಗ್ಬಿಡ್ತಾ ಇದ್ದಾರೆ ಅಂತ ಇವರ ಉದ್ದೇಶ. ಇದನ್ನು ಮಾತಾಡಿದ್ದಾರೆ. ನೋಡಿ, ಎಷ್ಟು ಹೇಯವಾದಂತಹ ಮಾತಿದು. ಅಂದರೆ ಇವರೇ ಹೇಳ್ತಾರೆ ಇದನ್ನು ನೋಬೆಲ್ ಪ್ರೊಫೆಷನ್ ಅಂತ. ಇವರು ಈ ರೀತಿಯಾಗಿ ಮಾತಾಡ್ತಾರೆ. ಈಗ ಅವ್ರಿಗೆ ಕನ್ಸಲ್ಟೇಷನ್ನು 500 ರೂಪಾಯಿ ಕೊಟ್ಟು ಜನ ತಗೊಳ್ಳಿ ಸೊ ಅಂತ ಹೇಳುವುದರ ವಕೀಲರ ಪರವಾಗಿ ನೀವು ಮಾತಾಡೋದಾದರೆ, ನಾವು ತಗೊಳ್ತಾ ಇರೋದು ಕನ್ಸಲ್ಟೇಷನ್ ಅಲ್ವಾ? ಅದರ ವಿರುದ್ಧ ನೀವು ಯಾಕೆ ಧ್ವನಿ ಎತ್ತುತ್ತಾ ಇದ್ದೀರಾ? ಯಾಕೆ ನೀವು ಮಾತಾಡಿದ್ರಿ? ನಾವು ಜ್ಞಾನವನ್ನು ಹಂಚಿ ಅವರ ವೈಯಕ್ತಿಕ ಸಮಸ್ಯೆಗಳು ಅಂತ ಬಂದಾಗ ನಾವು ಕನ್ಸಲ್ಟೇಷನ್ ಫೀಗಳನ್ನು ತಗೊಳ್ತಾ ಇದ್ದೀವಿ ನಾಮಿನಲ್ ಆಗಿ. ಆ ದೂರದಿಂದ ಮತ್ತು ಕೆಲವರು ಹಿರಿಯರಿರ್ತಾರೆ, ಹ್ಯಾಂಡಿಕ್ಯಾಪ್ಗಳಿರ್ತಾರೆ, ಅಂಗವಿಕಲರಿರ್ತಾರೆ, ಕಚೇರಿಗಳಿಗೆ ಬಂದು ಮಾತನಾಡೋಕ್ಕಾಗೋದಿಲ್ಲ ಅಂಥವ್ರಿಗೆ ಕರೆಗಳ ಮುಖಾಂತರ ನಾನು ಕನ್ಸಲ್ಟೇಷನ್ಗಳನ್ನು ಸಾವಿರಾರು ಜನರಿಗೆ ಕೊಟ್ಟಿದ್ದೇನೆ. ಸೊ ಸಾವಿರಾರು ಜನರು ಇದರಿಂದ ಸಂತೋಷವನ್ನು, ಸಂತೃಪ್ತಿಯನ್ನು ಹೊಂದಿದ್ದಾರೆ, ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಸೊ ನೀವು ಒಂದು ಬಸವರಾಜ್ ಅವರು ಮಾತನಾಡುವಂಥ ಉದ್ದೇಶ, ಬಸವರಾಜ್ ಯಾರು? ಈ ಒಂದು ಸಸ್ಪೆಂಡ್ ಮಾಡುವಂತಹ ಕಮಿಟಿನಲ್ಲಿ ಇದ್ದಂಥವರು, ಮುಖ್ಯ ಪಾತ್ರಗಳನ್ನು ವಹಿಸಿದಂಥವರು, ನನ್ನೊಡನೆಯೂ ಕೂಡ ಮಾತಾಡದಂಥವರು, ಸರಿಯಾದ ರೀತಿಯಲ್ಲೂ ಕೂಡ ಸ್ಪಂದನೆ ಮಾಡದೇ ಇದ್ದಂಥವರು, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲು ಕಮಿಟಿನಲ್ಲಿ ಇವರು ಇರೋವಂಥವ್ರು ಮೆಂಬರ್ ಆಗಿ. ಸೊ ಇವರ ಉದ್ದೇಶ ಸಾರ್ವಜನಿಕರಿಗೆ ಉಚಿತವಾಗಿ ಕೊಡಬಾರ್ದು ಅನ್ನೋದನ್ನು ಘಂಟಾಘೋಷವಾಗಿ ಇವರೇ ಹೇಳ್ದಂಗೆ ಆಯಿತು. ಅಂದರೆ ಸಾರ್ವಜನಿಕರು ಪೆದ್ದರಾಗಿರಬೇಕು, ಸಾರ್ವಜನಿಕರಲ್ಲಿ ಜಾಗೃತಿ, ಕಾನೂನಿನ ಅರಿವು, ತಿಳುವಳಿಕೆ ಮಾಡಬಾರ್ದು ಅನ್ನೋದು ಬಸವರಾಜ್ ಉದ್ದೇಶ. ಎರಡನೇದಾಗಿ, ನಾವು ಕಾನೂನು ತಿಳುವಳಿಕೆ ಕೊಟ್ಬಿಟ್ರೆ ಉಚಿತವಾಗಿ ಜನಗಳಿಗೆ, ವಕೀಲರುಗಳಿಗೆ ಕನ್ಸಲ್ಟೇಷನ್ಗಳು ಬಿಟ್ಟೋಗ್ತಾ ಇದೆ, ಅವ್ರ ಹತ್ರ ಯಾರೂ ಹೋಗ್ತಾ ಇಲ್ಲ ಅನ್ನೋದು. ಅಂದರೆ ವಕೀಲರ ಪರವಾಗಿ ನೀನು ಚಿಂತನೆ ಮಾಡೋದಾದರೆ, ನಾವು ವಕೀಲರೇ ಅಲ್ವಾ, ನಾವು ಜ್ಞಾನ ಕೊಟ್ಟು ನಮ್ಮ ಹತ್ರ ನಾವು ಕನ್ಸಲ್ಟೇಷನ್ ನಾವು ಕೊಟ್ಟರೆ ಅದನ್ನು ನೋಡಿದ್ರೆ ವ್ಯಾಪಾರ ಅಂತ ಕರಿತೀರ. ನಾವು ಕನ್ಸಲ್ಟೇಷನ್ ಕೊಟ್ಟು ಅವ್ರು ನಮಗೆ ಕೇಸ್ ಕೊಟ್ಟರೆ ಅದನ್ನು ವ್ಯಾಪಾರ, ಕಮರ್ಷಿಯಲ್ಲು ಅಂತೀರ. ಏನು ನಿಮ್ಮ ಮಾತಿನ ದ್ವಂದ್ವ ಹೇಳಿಕೆಗಳು? ನಿಮ್ಮ ಮಾತು ಏನು ಆಡ್ತಾ ಇದ್ದೀರಾ, ಇದಕ್ಕೇನು ಅರ್ಥ ಬರುತ್ತೆ, ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಅನ್ನೋ ತಿಳುವಳಿಕೆ ಇಟ್ಕೊಂಡಾದರೂ ಮಾತನಾಡಿ. ಒಂದು ಉನ್ನತವಾದಂತಹ, ಗೌರವಾನ್ವಿತವಾದಂತಹ ಹುದ್ದೆಗಳನ್ನು ಅಲಂಕರಿಸಿದ ಮೇಲೆ ಪ್ರಬುದ್ಧರಾಗಿ ಮಾತನಾಡಬೇಕಾಗುತ್ತೆ. ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳುವ ಮುನ್ನ 2 ಅಲ್ಲ 3 ಬಾರಿ 4 ಬಾರಿ ಯೋಚಿಸಿ ಮಾತನಾಡಬೇಕಾಗುತ್ತೆ. ಇಲ್ಲಿ ನೀವು ಸಾರ್ವಜನಿಕರಿಗೆ ಉಚಿತವಾಗಿ ತೆಗೆದುಕೊಳ್ಬಾರ್ದು ಅಂತಲೂ ಹೇಳ್ತೀರಾ. ಎರಡನೇದಾಗಿ, ವಕೀಲರ ಪರವಾಗಿ ನೀವು ಮಾತಾಡೋದಾದರೆ, ವಕೀಲರಾಗಿ ನಾವು ಜ್ಞಾನ ಕೊಟ್ಟು ನಾವು ಕನ್ಸಲ್ಟೇಷನ್ ತಗೋತಾ ಇರ್ತಾನೆ, ನಾವು ನಮ್ಮ ಜೀವನ ನಡೆಸೋ ಕನ್ಸಲ್ಟೇಷನ್ ತಗೊಂಡ್ರೆ ಅದನ್ನು ಕಮರ್ಷಿಯಲ್ ಅಂತೀರ. ಏನು ನಿಮ್ಮ ಮಾತಿನ ಅರ್ಥ ಏನು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಈ ಮುಖಾಂತರ ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕನ್ಸಲ್ಟೇಷನ್ನು ಇನ್ನು
ಯಾಕೆ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಈಗ ನೋಡಿ ಯಾರೋ ಒಬ್ಬರು ಮಾತಾಡ್ತಾರೆ, ಫ್ರೀಯಾಗಿ ನೀವು ಕೊಟ್ಟ ಮೇಲೆ ಕನ್ಸಲ್ಟೇಷನ್ಗಳನ್ನು ಫ್ರೀಯಾಗಿ ಕೊಡಬೇಕು, ಕೇಸ್ಗಳನ್ನು ಫ್ರೀಯಾಗಿ ನಡೆಸಬೇಕು. ಇದೆಲ್ಲ ಅಪ್ರಬುದ್ಧವಾದಂತಹ ಮಾತುಗಳು, ಹೇಳಿಕೆಗಳು. ಇಂಥವ್ರಿಗೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂರೋ ಅವಶ್ಯಕತೆ ನನಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಐ ವಿಲ್ ಆನ್ಸರ್ ಓನ್ಲಿ ವಿಚ್ ಇಸ್ ಸೆನ್ಸಿಬಲ್. ಯಾವುದು ಲಾಜಿಕ್ ಆಗಿದೆಯೋ, ತರ್ಕಬದ್ಧವಾಗಿದೆಯೋ, ನ್ಯಾಯಬದ್ಧವಾಗಿದೆಯೋ ಮತ್ತು ಪ್ರಶ್ನೆ ಸರಿಯಾಗಿದೆಯೋ ಅಂಥದ್ದಕ್ಕೆ ನಾನು ಉತ್ತರ ಕೊಡ್ಬೋದು. ಈ ರೀತಿ ಇಲ್ಲಾಜಿಕಲ್ ಆಗಿ, ಅತಾರ್ಕಿಕವಾಗಿ ಮಾತನಾಡುವಂಥವ್ರಿಗೆ, ಟೈಮ್ ಪಾಸಿಂಗ್ ಮಾಡುವಂಥವ್ರಿಗೆ, ಅಥವಾ ನಾವು ವಕೀಲರಾದ ಮೇಲೆ ಒಬ್ಬರು ಪರವಾಗಿ ನಾನು ಕೇಸ್ ತಗೊಂಡ್ರೆ ಆಪೋಸಿಟ್ ಅವರು ನಮ್ಗೆ ವಿರೋಧಿಗಳು ಇದ್ದೇ ಇರ್ತಾರೆ ಅಲ್ವಾ. ನಾವು ಕೊಡೋ ಒಂದು ಕನ್ಸಲ್ಟೇಷನಿಂದ, ನಾವು ನಡೆಸೋ ಕೇಸಿಂದನೇ ಇವ್ರಿಗೆಲ್ಲ ಇಷ್ಟು ಧೈರ್ಯ ಸಿಕ್ಕಿದೆ ಅಂತೇಳಿ ಆಪೋಸಿಟ್ ಅವರು ನಮ್ಮನ್ನು ಟಾರ್ಗೆಟ್ ಮಾಡೋರು ಇರ್ತಾರೆ. ನಾವು ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ, ಎಲ್ಲರಿಗೂ ಇಷ್ಟ ಆಗುವಂಥ ವೃತ್ತಿನಲ್ಲಿ ನಾವಿಲ್ಲ. ನನ್ನ ವೃತ್ತಿಯ ಚಾಲೆಂಜೇ ಒಂದು ಪಕ್ಷದವ್ರ ಪರವಾಗಿ ನಾನು ವಾದ ಮಾಡಿದ್ರೆ ಇನ್ನೊಂದು ಪಕ್ಷದವರು, ವಿರೋಧ ಪಕ್ಷದವರು, ಪ್ರತಿಪಕ್ಷದವರುಗಳು ಅವರುಗಳಿಗೆ ನಾನು ವಿರೋಧಿಯಾಗಿರ್ತೇನೆ. ಸೊ ಅಂಥವ್ರುಗಳು ಬೇಕಾಬಿಟ್ಟು ಕಾಮೆಂಟ್ಗಳನ್ನ ಮಾಡೋರು ಇರ್ತಾರೆ. ಸೊ ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿಕೊಂಡು ಕೂರೋದಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ಮುಖಾಂತರ. ಸೊ ಅವ್ರು ಹೇಳ್ತಾರೆ ನೀವು ಉಚಿತವಾಗಿ ಮಾತಾಡ್ಬಿಡಿ ಅಂತ. ಯಾರಂಗೆ ಅಂತಾರೋ ಅವ್ರು ಹೇಳಬೇಕು. ವಕೀಲರಿಗೂ ಕುಟುಂಬ ಇರುತ್ತೆ, ಮತ್ತು ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಾನು ಹಿಯರ್ ಮಾಡಿ, ಮತ್ತು ಅದಕ್ಕೆ ನಾನು ಸಲಹೆಗಳನ್ನು ಕೊಡೋದಕ್ಕೆ ನಾನು ಡಿಗ್ರಿಗಳನ್ನು ಮಾಡಬೇಕಾಗತ್ತೆ. ಅದಕ್ಕೂ ನಾನು ಪುಕ್ಸಟ್ಟೆ ತಗೊಂಡಿರಲ್ಲ, ದುಡ್ಡು ಕಟ್ಟಿ, ಫೀಸ್ ಕಟ್ಟಿ, ಓದಿ, ಪಾಸ್ ಮಾಡಿ, ಡಿಗ್ರಿ ಮಾಡಿ, ಇದು ನನ್ನ ವೃತ್ತಿಯಾಗಿರುತ್ತೆ. ಈಗ ನೀವು ಕೆಲಸ ಮಾಡೋರು ಪುಕ್ಸಟ್ಟೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಆಗುತ್ತಾ? ಇದು ನನ್ನ ಕೆಲಸ. ಇದು ಫೀಸೇ ತಗೊಳ್ಳದೆ ಕೆಲಸ ಮಾಡಿ, ಫ್ರೀಯಾಗಿ ಮಾಡಿಬಿಡಿ. ಈ ಥರದ್ದೆಲ್ಲ ಅಪ್ರಸ್ತುತ ಮತ್ತು ಅಪ್ರಬುದ್ಧವಾದಂತಹ ಮಾತುಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. ಸೊ ಯಾರಿಗೆ ಸೆನ್ಸ್ ಇದೆಯೋ ಅವ್ರಿಗೆ ಅರ್ಥ ಆಗುತ್ತೆ. ಸ್ವಲ್ಪ ಇವರು ಏನಿದೆ ಕನ್ಸಲ್ಟೇಷನ್ಗಳನ್ನು ಕೊಟ್ಟಾಗ ನಾವು ನಮ್ಮ ಟೈಮನ್ನು ಅವರಿಗೆ ಕೊಟ್ಟಿರ್ತೀವಿ, ಅವರ ಸಮಸ್ಯೆಗಳನ್ನು ಆಲಿಸ್ತೀವಿ, ನಮ್ಮ ಕಾನೂನಿನ ಜ್ಞಾನವನ್ನು ಮುಖಾಂತರ ಅವರಿಗೆ ಸಲಹೆಗಳನ್ನು ಕೊಡ್ತೀವಿ. ಅದಕ್ಕೆ ಪ್ರಿಸ್ಕ್ರೈಬ್ಡ್ ಫೀಸ್ ಇರುತ್ತೆ. ಅವರವ್ರ ಸ್ಟ್ಯಾಂಡರ್ಡ್ಗೆ ತಕ್ಕಂಗೆ, ಅವ್ರ ರೆಪ್ಯುಟೇಷನ್ಗೆ ತಕ್ಕಂಗೆ ಫೀಸ್ ನಾವು ತೊಗೊಳ್ತೇವೆ. ಕೇಸ್ ಏನಾದರೂ ಅವ್ರು ಇಷ್ಟಪಟ್ಟು ಕೊಟ್ಟಿದ್ದೆ ಅದನ್ನು ನಾವು ನಡೆಸ್ಕೊಡ್ತೇವೆ. ಸೊ ಇನ್ನೊಂದು, ಕೆಲವರು ಹೇಳ್ತಾರೆ ಇದು ಎಕ್ಸ್ಪೆನ್ಸಿವ್ ಅಂತಲೂ ಕೂಡ ಕೆಲವರು ಆರೋಪಗಳನ್ನ, ಆಪೋಸಿಟ್ ಪಾರ್ಟಿಗಳು ಇವರು ಯಾರು ಅವ್ರ ಕ್ಲೈಂಟ್ಗಳು ಆಗಿರೋದಿಲ್ಲ, ನಮಗೆ ಬಂದೇ ಇರೋದಿಲ್ಲ, ಅವ್ರು ಯಾರು ಅನ್ನೋದೇ ಗೊತ್ತಿರಲ್ಲ, ಸುಮ್ಮನೆ ಏನೋ ಕಾಮೆಂಟ್ಗಳಲ್ಲಿ ಹಾಕೋದು. ಯಾಕೆ ಬೆಳೀತಾ ಇರೋರನ್ನ ನೋಡಿದ್ರೆ ಉರ್ಕೊಳ್ಳೋರು ಜಾಸ್ತಿ, ಏನೋ ಒಂದು ನೆಗೆಟಿವ್ ಹಾಕ್ಬಿಡೋದು. ಸೊ ಅವ್ರು ಯಾರು ಅನ್ನೋದು ಕೂಡ ನಮ್ಗೆ ಗೊತ್ತಿರಲ್ಲ. ಆದರೂ ಅಂಥದಕ್ಕೂ ನಾನು ಉತ್ತರ ಕೊಡ್ತೀನಿ. ನಾನು ತುಂಬ ರೀಸನಬಲ್ ಆಗಿ ಫೀಸನ್ನು ನಾನು ಚಾರ್ಜ್ ಮಾಡ್ತಾ ಇದ್ದೇನೆ. ಕೇಸ್ ಟು ಪರ್ಸನ್ ಟು ಪರ್ಸನ್ನು ಸಾಕಷ್ಟು ಆಯಾಮಗಳಿರುತ್ತೆ. ಬಂದಿರತಕ್ಕಂಥ ಕಕ್ಷಿದಾರರ ಆರ್ಥಿಕ ಸ್ಥಾನಮಾನ ಏನಿದೆ, ಅವ್ರು ತಂದಿರತಕ್ಕಂಥ ಕೇಸಿನ ಸ್ವರೂಪ ಏನು, ಅದು ಲಕ್ಷ ಬೆಲೆ ಬಾಳೋದ, ಕೋಟಿ ಬೆಲೆ ಬಾಳೋದ ಅಂತೇಳಿ. ಈಗ 50 ಕೋಟಿ 100 ಕೋಟಿ ಬೆಲೆ ಬಾಳೋದಕ್ಕೆ 50,000 ರೂಪಾಯಿ ಕೊಡ್ತೀನಿ ಸ್ವಾಮಿ, ಕೇಸ್ ನಡೆಸ್ಕೊಡಿ ಅಂದರೆ ಯಾರೂ ನಡೆಸಲ್ಲ. 50,000 ರೂಪಾಯಿ ಕೇಸಿನ ಸ್ವರೂಪ ಇದ್ದಾಗ, ಇಶ್ಯೂಸ್ ಇದ್ದಾಗ, ಚೆಕ್ ಬೌನ್ಸ್ ಇದ್ದಾಗ ನಿಮ್ಗೆ 1 ಲಕ್ಷ ರೂಪಾಯಿ ಫೀಸ್ ಕೊಡಿ ಅಂತ ಕೇಳಕ್ಕೆ ಬರೋಲ್ಲ. ಸೊ ಅದರಿಂದ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ಇಶ್ಯೂ ಆ್ಯಂಡ್ ದಿ ಸೈಜ್ ಆಫ್ ದಿ ವಾಲ್ಯೂಮ್. ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ರೀಸನಬಲ್ ಆಗಿ ಇರುತ್ತೆ. ಸೊ ಏನೋ ಒಂದು ಕೂತ್ಕೊಂಡು ಏನೋ ಒಂದು ಮಾತಾಡಿ ಕಾಮೆಂಟ್ಗಳನ್ನ ಮಾಡಿದ್ರೆ ಅದಕ್ಕೆಲ್ಲ ಆನ್ಸರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೆನ್ಸಿಬಲ್ ಆಗಿರೋದಕ್ಕೆ ಮಾತ್ರ ನಾವು ಆನ್ಸರು ಮಾಡಬಹುದಾಗುತ್ತೆ. ಆದ್ದರಿಂದ ಈ ಒಂದು ಕನ್ಸಲ್ಟೇಷನ್ ಅನ್ನೋದು ಬಗ್ಗೆ ನಾನು ಕ್ಲಾರಿಟಿಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಕನ್ಸಲ್ಟೇಷನ್ ಕೇಳಿದ ತಕ್ಷಣ ಇವ್ರು ಕೆಟ್ಟವರು, ದುಡ್ಡು ಕೇಳಿದ ತಕ್ಷಣ ಇವ್ರು ಕೆಟ್ಟವರು ಅಂತಂದರೆ ಅದು ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಇಲ್ಲಿ ಯಾರನ್ನು ನಾವು ಓಲೈಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಮಾಡುವ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಇಚ್ಛೆಪಟ್ಟು ಯಾರು ಬರ್ತಾರೋ ಅವರ ನೇಚರ್ ಆಫ್ ಇಶ್ಯೂಗೆ ಸಂಬಂಧಪಟ್ಟಂಥ ಫೀಸ್ಗಳನ್ನು ಚಾರ್ಜ್ ಮಾಡಲಾಗುತ್ತೆ. ಇದಕ್ಕೆ ಕ್ಲಾರಿಟಿಯನ್ನು ಕೊಡ್ತೇನೆ. ಸೊ ಇನ್ನು ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ, ಇನ್ನು ಯೂಟ್ಯೂಬನ್ನು ಮಾಡೋದ್ರಿಂದ ಇದು ಬೇರೆ ಪ್ರೊಫೆಷನ್ ಥರ ಆಗ್ಬಿಡುತ್ತೆ. ಯೂಟ್ಯೂಬ್ ಮಾಡಿದ್ರೆ 1000 ರೂಪಾಯಿ, ಲಕ್ಷಗಟ್ಟಲೆ ಫೀಸ್ಗಳು ಬಂದುಬಿಡುತ್ತೆ, ಮತ್ತು ಸ್ಯಾಲ್ರಿ ಥರ ಇವರು ತೊಗೊಂಡ್ಬಿಡ್ತಾರೆ, ಅದನ್ನು ಅಡ್ವೊಕೇಟ್ಗಳು ಮಾಡೋಂಗಿಲ್ಲ ಅಂತ. ಇದೆಲ್ಲ ಅಪ್ರಬುದ್ಧರು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳು. ಯೂಟ್ಯೂಬ್ ಅನ್ನೋದು ಒಂದು ಇನ್ಫಾರ್ಮೇಷನ್ ಪ್ಲ್ಯಾಟ್ಫಾರ್ಮ್. ನಾವಲ್ಲಿ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇದ್ದೀವಿ. ಇದೇನು ಎಂಟರ್ಟೈನ್ಮೆಂಟು ಪ್ಲ್ಯಾಟ್ಫಾರ್ಮ್ ಆಗಲಿ, ಕಾಮಿಡಿ ಚಾನಲ್ ಆಗಲಿ ಅಲ್ಲ. ಇದೆಲ್ಲ ಮಿಲಿಯನ್ಸ್ ಗಟ್ಟಲೆ ವ್ಯೂ ಹೋಗೋಕ್ಕೆ, ಜನಗಳಿಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ಕಾನೂನಿನ ಅರಿವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ನಿಮಗೆ ಎಲ್ಲೋ ಒಂದು ಅಪರೂಪ ಏನೋ ಒಂದು ವೀಡಿಯೋಗಳು 1,000, 2,000, 3,000, 5,000 ವ್ಯೂಗಳಾಗ್ಬೋದು. ಅವಶ್ಯಕತೆ ಇರೋರು ನೋಡುವಂಥದ್ದು ಇದು, ಯುವಕರುಗಳು ನೋಡೋದಿಲ್ಲ ಅಲ್ವೇ? ಸೊ ಇದನ್ನು ತಿಳ್ಕೊಳ್ಬೇಕು. ಆಮೇಲೆ ಕಾನೂನು ಕಬ್ಬಣದ ಕಡಲೆ, ಅದನ್ನು ಸರಳವಾಗಿ ನಾವು ಹೇಳ್ತಾ ಇದ್ದೀವಿ. ಜನ ಯಾರಿಗೆ ಅವಶ್ಯಕತೆ ಇದೆ ಅವ್ರು ನೋಡ್ತಾರೆ. ಇದರಿಂದ ಯೂಟ್ಯೂಬಿಂದ 1,000 ರೂಪಾಯಿ ಬಂದುಬಿಡುತ್ತೆ, ಖಂಡಿತ ಸುಳ್ಳು.
1,00,000 ಹೋದರೆ ಮಿಲಿಯನ್ಸ್ ಬಂದುಬಿಡ್ತದೆ, ಲಕ್ಷಗಟ್ಟಲೆ ಬಂದುಬಿಡುತ್ತೆ, 1 ಮಿಲಿಯನ್ಸ್ ವ್ಯೂಸ್ ಆದರೆ ಲಕ್ಷ ಫೀಸ್ ಬರುತ್ತೆ. ಈ ರೀತಿಯೆಲ್ಲ ಅಪ್ರಬುದ್ಧರಾಗಿ ಏನನ್ನೂ ತಿಳುವಳಿಕೆ ಇಲ್ಲದೇ ಮಾತಾಡ್ತಾ ಇದ್ದಾರೆ. ನಾವು ಒಂದು ವಿಡಿಯೋ ಮಾಡೋಕ್ಕೆ ಖರ್ಚಾಗುತ್ತೆ 2,000 2,500 ಖರ್ಚುಗಳಾಗ್ತವೆ. ಸೊ ಇವರು 100 ವೀಡಿಯೋ ಮಾಡಾಕಿದ್ರೂ ಬರೀ 1,000 ವ್ಯೂಗಳು ಹೋದರೆ ಇಡೀ ತಿಂಗಳಿಗೆ 3,000 4,000 5,000 ರೂಪಾಯಿ ದುಡ್ಡು ಬರಲ್ಲ ಯೂಟ್ಯೂಬಿಂದ. ಈ ತಿಳುವಳಿಕೆನೇ ಇಲ್ಲದೆ ಅಪ್ರಬುದ್ಧರಾಗಿ ಕೆಲವರು ಇಂಟರ್ವ್ಯೂಗಳಲ್ಲಿ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಕೆಲವು ವಕೀಲರುಗಳು ಕೂಡ ಮಾತಾಡಿದ್ದಾರೆ. ತಿಳಿದು ಮಾತನಾಡಬೇಕು ಅಂತ ಹೇಳಿ ಬಯಸ್ತೇನೆ. ಆದ್ದರಿಂದ ಮತ್ತು ಈ ಯೂಟ್ಯೂಬ್ ಅನ್ನೋದು ಓಪನ್ ಪ್ಲ್ಯಾಟ್ಫಾರ್ಮು, ಇಲ್ಲಿ ಯಾರನ್ನು ರಿಸ್ಟ್ರಿಕ್ಟ್ ಮಾಡಿಲ್ಲ. ಮತ್ತು ಯೂಟ್ಯೂಬ್ ಒಂದು ಮಡ್ರಾಸ್ ಹೈಕೋರ್ಟ್ ಕೊಟ್ಟಿರೋ ಒಂದು ಇದರಲ್ಲಿ ಅವರು ಏನೋ ಪಾರ್ಟಿ ಅಲ್ಲ. ಮತ್ತು ಅದು ಡಿಗ್ನಿಫೈಡ್ ಆಗಿ ನೀವು ಮಾಹಿತಿಗಳನ್ನು, ಲೆಕ್ಚರಿಂಗು, ಸ್ಪೀಚ್ಗಳನ್ನು, ಎಜುಕೇಷನನ್ನು ನೀವು ಕೊಡುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಅದನ್ನು ಯಾಕೆ ನೀವು ಈ ರೀತಿಯಾಗಿ ರಾಂಗ್ ಆಗಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀರಿ? ನಿಮಗೆ ಶಕ್ತಿ ಇದ್ದರೆ, ಟ್ಯಾಲೆಂಟ್ ಇದ್ದರೆ ನೀವು ಓದಿ ತಿಳ್ಕೊಂಡು ನೀವು ಜ್ಞಾನ ಹಂಚಿ. ಸರಿಸುಮಾರು 1.5 ಲಕ್ಷ ಜನ ವಕೀಲರುಗಳಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಕರ್ನಾಟಕದಲ್ಲಿ. ಬರೀ ಬ್ಯಾಂಗ್ಳೂರಿನಲ್ಲಿ 25,000 ಜನ ಇದ್ದಾರೆ ಅಂತ. ಎಲ್ಲ ನಾವೇ ತಿನ್ನೋಕ್ಕಾಗಲ್ಲ. ಬರೀ ಬೆಂಗಳೂರಿನಲ್ಲಿ 6.5 ಕೋಟಿ ಜನ ಇದ್ದಾರೆ. ದಿನ ಬೆಳಗಾದರೆ ಪೊಲೀಸ್ನವರು ಬೇಕಾಬಿಟ್ಟು ಸುಳ್ಳು FIRಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಈಗೆಲ್ಲ ಸುಳ್ಳು FIRಗಳನ್ನ ಹಾಕೋದು, ಅವ್ರನ್ನ ಹೋಗಿ ಎದುರಿಸೋದು, ಅರೆಸ್ಟ್ ಮಾಡ್ತೀನಿ ಅಂತ ತಿರುಗಿ ಮತ್ತೆ ಅದಕ್ಕೊಂದು B ರಿಪೋರ್ಟು, ಅದಕ್ಕೊಂದು C ರಿಪೋರ್ಟು, ಅದಕ್ಕೊಂದಷ್ಟು ದುಡ್ಡು, ದಂಧೆ. ಸೊ ವಕೀಲರುಗಳು ಬೇಕೇ ಬೇಕಾಗ್ತಾರೆ. ಸೊ ನಿಮ್ಮನ್ನು ನೀವು ಪೋರ್ಟ್ರೇ ಮಾಡಿಕೊಂಡ್ರೆ ನೀವು ಕೂಡ ಬೆಳೀರಿ. ಯಾರು ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ? ಯಾಕೆ ಇತರ ವಕೀಲರು ಬೆಳೆಯೋದನ್ನು ನೋಡಿ ಕರುಪ್ತೀರಾ? ಆ ರೀತಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಯೂಟ್ಯೂಬ್ ಪೇಮೆಂಟು ತುಂಬ ನೆಗ್ಲಿಜಿಬಲ್. ನೀವೊಂದು 100 ವೀಡಿಯೋ ಮಾಡಾಕಿದ್ರೆ ಒಂದು ತಿಂಗಳಿಗೆ ಒಂದು 7,000 ರಿಂದ 8,000 ರೂಪಾಯಿ ಬರ್ಬೋದು. ಅದು ಏನೋ ಸ್ವಲ್ಪ ಪಾಪ್ಯುಲಾರಿಟಿ ಬಂದ ಮೇಲೆ. ಅದು ನೀವು ಆ ವಿಡಿಯೋ ಮಾಡೋಕ್ಕೆ ಖರ್ಚು ಮಾಡ್ತಿರಲ್ಲ, ಅದರಲ್ಲಿ 10% ಕೂಡ ಬರಲ್ಲ. ಖರ್ಚು ಮಾಡಿಕೊಂಡೇ ವಿಡಿಯೋ ಮಾಡ್ತಾ ಇರೋದು ಅನ್ನೋದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನೀವೇನಾದರೂ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನೀವು ಜ್ಞಾನವನ್ನು ಉಪಯೋಗಿಸಿಕೊಂಡು ಕಕ್ಷಿದಾರರ ಪರವಾಗಿ ನೀವು ಕೇಸುಗಳನ್ನು ನಡೆಸಿದಾಗ ಅದರಿಂದ ಬರುವಂಥ ಸಂಪಾದನೆಯು ಬೇರೆ ಆಗುತ್ತೆ. ಸೊ ಅದನ್ನು ಇದಕ್ಕೂ ಲಿಂಕ್ಗಳನ್ನು ಮಾಡಿ ಮಾತನಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಕೆಲವರು ಈ ಒಂದು ಜಸ್ಟ್ ಡಯಲ್ಗಳಲ್ಲಿ ಇದ್ಕೊಂಡು ಜ್ಞಾನವನ್ನು ಕೊಡದೆ ಕೇವಲ ನಾನು ಟಾಪ್ ಅಡ್ವೊಕೇಟು, ರೆಪ್ಯೂಟೆಡ್ ಅಡ್ವೊಕೇಟು ಈ ರೀತಿಯಾಗಿ SEOಗಳನ್ನ ಮಾಡಿಕೊಂಡು ಗ್ರ್ಯಾಬ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಸೊ ಯಾರ್ಯಾರು ಜಸ್ಟ್ ಡಯಲ್ಗಳಲ್ಲಿ ಇದ್ದಾರೆ, ಯಾರ್ಯಾರು ಈ ಗೂಗಲ್ ಸರ್ಚ್ಗಳು ಹಾಕಿದ ತಕ್ಷಣ SEO ಸರ್ಚ್ ಇಂಜಿನ್ ಆಪ್ಷನ್ ಅಂತಾರೆ ಇದ್ದಾರೆ, ಅವ್ರು ಎಲ್ರದ್ದು ಬೇಕಾದ್ರೆ ನಿಮ್ಮ ಹತ್ರ ಬಾರ್ ಕೌನ್ಸಿಲಲ್ಲಿ ಲಿಸ್ಟ್ ಇಲ್ಲ ಅಂದರೆ ಹೇಳಿ, ನಾವು 5 ಜನನ ಮಾಡೋದಲ್ಲ. ಬಾರ್ ಕೌನ್ಸಿಲಲ್ಗೆ ನಿಮ್ಮ ಹತ್ರ ಲಿಸ್ಟ್ ಬೇಕಂದರೆ ನಾವೇ ಕೊಡ್ತೀವಿ. 100 ಜನ ಇದ್ದಾರೆ ಈಗಲೂ ಕೂಡ. ಮೆಲ್ಲಿಗೆ ಏನು ಗೊತ್ತಿಲ್ದಂಗೆ ಸೈಲೆಂಟಾಗಿ ಎಲ್ಲ ಗ್ರ್ಯಾಬ್ ಮಾಡಿಕೊಂಡು ದುಡ್ಡುಗಳು ಮಾಡ್ಕೊತಾರವ್ರು ಇದ್ದಾರೆ. ಮತ್ತು ನಾವು 5 ಜನನೇ ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ, ಶಾರ್ಟ್ಸ್ ಮಾಡೋಕ್ಕಿಲ್ಲ. ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡು ಅವರು ಕೂಡ ಕನ್ಸಲ್ಟೇಷನ್ ಫೀಸ್ ಹಾಕ್ಬಿಟ್ಟು ವೀಡಿಯೋಗಳನ್ನ ಇವತ್ತು ಮಾಡಾಕ್ತಾವ್ರೆ. ಅವ್ರುಗಳ್ದೆಲ್ಲ ಲಿಸ್ಟ್ ಬೇಕಾ ಹೇಳಿ, ನಾವು ಮಾಡಿಟ್ಟಿದ್ದೀವಿ, ಅದನ್ನು ಲಿಸ್ಟ್ಗಳು ಕೊಡ್ತೀವಿ. ಯಾಕೆ ಇವರು ಎಲ್ಲರ ಮೇಲೂ ಕ್ರಮ ತಗೊಳ್ಳೋದು 5 ಜನನ ಟಾರ್ಗೆಟ್ ಮಾಡಿದ್ರಿ ಅನ್ನೋದು ಇಲ್ಲಿ ಬಾರ್ ಕೌನ್ಸಿಲ್ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗತ್ತೆ. ಇನ್ನು ಪಬ್ಲಿಕ್ಗೆ ನಾವು ನಾಲೆಡ್ಜನ್ನು ಶೇರ್ ಮಾಡ್ತಾ ಇರೋದು ಒಂದು ನೋಬೆಲ್ ಕಾಸ್. ಇದಕ್ಕೆ ನೀವು ಕೊಡ್ತಾ ಇರ್ತಕ್ಕಂಥವ್ರನ್ನು ಸನ್ಮಾನ ಮಾಡುವ ಬದಲು ಅವಮಾನ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದೀರಾ. ಇದು ನಿಜಕ್ಕೂ ಖಂಡನೀಯ ಎಂಬುವಂತಹ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಸಾರ್ವಜನಿಕರೇ ಉತ್ತರವನ್ನು ಕೊಡಬೇಕು ಕಾಮೆಂಟ್ಗಳ ಮುಖಾಂತರ ಅಂತ ಹೇಳಿ ಇಲ್ಲಿ ನಾನು ಬಯಸ್ತೇನೆ. ಇನ್ನು ಈ ಒಂದು ಕೆಲವು ವಕೀಲರು ದೊಡ್ಡ ದೊಡ್ಡ ಹಗರಣಗಳನ್ನು ಬಯಲಿಗೆಳೆಯುವ ಪ್ರಯತ್ನವನ್ನು ಮಾಡಿದರು. ಕೆಲವರು ರೆವಿನ್ಯೂ ಸೈಟ್ಗಳ ಬಗ್ಗೆ, ಪ್ರಾಪರ್ಟಿಗಳ ಬಗ್ಗೆ ಹೋರಾಟಗಳನ್ನು ಮಾಡಿದ್ರು. ನಾನಂತೂ ಸರಿಸುಮಾರು 5 ವರ್ಷಗಳಿಂದ ನಿರಂತರವಾಗಿ ಜನಗಳಿಗೆ ಜ್ಞಾನವನ್ನು ಕೊಡ್ತಾ ಇದ್ದೇನೆ, ಪ್ರಾಪರ್ಟಿಗಳ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇನೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಹೆಂಗೆ ನಡ್ಕೋಬೇಕು, ಕಾನೂನಿನ ಒಂದು ಪ್ರಕ್ರಿಯೆಗಳೇನು, ನಿಮ್ಮ ಹಕ್ಕುಗಳೇನು, ಸಂವಿಧಾನ ಏನು ಹಕ್ಕು ಕೊಟ್ಟಿದೆ, ಸರ್ಕಾರದ ಒಂದು ತಪ್ಪು ನಿಲುವುಗಳೇನಿದೆ, ತೆರಿಗೆಗಳ ಬಗ್ಗೆ ಆಗಲಿ, ಪ್ರತಿಯೊಂದು ಒಂದು ಪ್ರಾಪರ್ಟಿ ರಿಲೇಟೆಡು, ಫ್ಯಾಮಿಲಿ ರಿಲೇಟೆಡು, ವೆಹಿಕಲ್ ರಿಲೇಟೆಡು, ಫಿನಾನ್ಷಿಯಲ್ ರಿಲೇಟೆಡು, ಕ್ರಿಮಿನಲ್ ರಿಲೇಟೆಡು, ಈ ರೀತಿಯಾಗಿ AC DC ಕೋರ್ಟು, ಹೈಕೋರ್ಟ್ದು ಪ್ರೊಸೀಜರ್ಸ್ಗಳು ಏನಿದೆ ಪ್ರತಿಯೊಂದು ಜ್ಞಾನವನ್ನು ಹಂಚ್ತಾ ಇರೋದು ತಪ್ಪಾಗೋಗ್ಬಿಟ್ಟಿದೆ ಜನಕ್ಕೆ. ಜನಗಳನ್ನ ತಪ್ಪಿತಸ್ಥರಾಗಿ ಅಥವಾ ದಡ್ಡರಾಗಿ ಅವರನ್ನು ಇಟ್ಬಿಡಬೇಕು, ಇದು ಇವರು ಉದ್ದೇಶ ಆಗಿದೆ.
ಆದ್ದರಿಂದ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸೊ 99 ಒಳ್ಳೆ ಕೆಲಸ ಆಗ್ತಾಯಿದೆ, ಅದರಿಂದ ಒಂದು ಏನೋ ಇವ್ರು ದುಡ್ಡು ತಗೊತಾ ಇದ್ದಾರೆ, ಕನ್ಸಲ್ಟೇಷನ್ ತಗೊಳ್ತಾ ಇದ್ದಾರೆ ಅಂದರೆ ಕನ್ಸಲ್ಟೇಷನ್ನು ಅವರ ಪರ್ಸನಲ್ ಇಶ್ಯೂಸ್ನ ಅಡ್ರೆಸ್ ಮಾಡಿದಾಗ ತೊಗೊಳ್ತಾರೆ. ಅದಕ್ಕೆ ಇವ್ರಿಗೆ ಏನೋ ಸೆನ್ಸ್ಲೆಸ್ ಆಗಿ ಬಂದು ಮಾತಾಡಿರೋದು. ಯಾರು ಹೋಗಿ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟರೋ ಗೊತ್ತಿಲ್ಲ. 25,000 ಜನ ಅಡ್ವೊಕೇಟ್ ಇದ್ದಾರೆ. ಬೆಂಗಳೂರಿನಲ್ಲಿ ಹತ್ತತ್ರ 1.5 ಕೋಟಿ ಏನೋ ಜನಸಂಖ್ಯೆ ಇದ್ದಾರೆ. ಓವರಾಲ್ ಕರ್ನಾಟಕದಲ್ಲಿ 6.5 ಕೋಟಿ 7 ಕೋಟಿ ಜನ ಇದ್ದಾರೆ ಅಂತ ಕೇಳ್ಬಿಟ್ಟಿದ್ದೀನಿ. 1.5 ಲಕ್ಷ ಅಡ್ವೊಕೇಟ್ಗಳು. ಎಲ್ಲರಿಗೂ ಕೆಲಸ ಸಿಗುತ್ತೆ. ಆ್ಯಂಡ್ ಮೋರ್ ಎವರ್ ಇನ್ನೊಂದು ಏನು ಗೊತ್ತಾ, ನಾವು ಮಾಡಾಕ್ತಾ ಇರ್ತಕ್ಕಂಥ ಯೂಟ್ಯೂಬ್ಗಳಲ್ಲಿ ಈ ಯೂಟ್ಯೂಬ್ ಅನ್ನೋದು ವೆಬ್ಸೈಟಿನ ಪ್ಲ್ಯಾಟ್ಫಾರ್ಮ್ ಇದ್ದ ಹಾಗೇ. ವೆಬ್ಸೈಟಲ್ಲಿ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ಸು, ನನ್ನ ಪ್ರೊಫೈಲು ಎಲ್ಲ ಹೇಳ್ಬೋದು. ಅದನ್ನೇ ನಾವಿಲ್ಲಿ ಹೇಳಿದ್ದೀವಿ ಅಷ್ಟೇ. ಬಟ್ ಎಲ್ಲೂ ಕೂಡ ಸಾಲಿಸಿಟ್ ಆಗಲಿ, ಅಡ್ವರ್ಟೈಸ್ಮೆಂಟ್ ಆಗಲಿ, ಪ್ರಮೋಷನ್ ಆಗಲಿ ಎಲ್ಲೂ ನಾವು ಮಾಡಿಲ್ಲ. ಯಾರನ್ನೂ ನಾವು ತೋರಿಸ್ಕೊಂಡು ನಾವು ಮಾಡಿಲ್ಲ. ಅದನ್ನೆಲ್ಲ ಮಾಡ್ತಾ ಇರೋದು ಬಸವರಾಜನೇ. ಸೊ ಇನ್ನೊಂದು, ನನ್ನ ವೆಬ್ಸೈಟಲ್ಲಿ ಡಿಸ್ಕ್ಲೈಮರ್ ಇದೆ, ಕ್ಲಿಯರಾಗಿ ಹಾಕಿದ್ದೀನಿ. ನನ್ನ ಯೂಟ್ಯೂಬಲ್ಲಿ ನೀವು ನೋಡಿಕೊಂಡ್ರೆ ಪ್ರೊಫೈಲಲ್ಲಿ ಕ್ಲಿಯರ್ ಆಗಿದೆ ಈ ಥರ ವಕೀಲರನ್ನು ಬೇಕಾದರೂ ನೀವು ಸಂಪರ್ಕಿಸಬಹುದು ಅಂತ. ಇನ್ಫ್ಯಾಕ್ಟ್ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ನೀವು ವಕೀಲರ ಸಲಹೆಗಳನ್ನು ತೆಗೆದುಕೊಂಡೇ ನೀವು ನಿಮ್ಮ ಲೀಗಲ್ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಒಂದು ಪ್ರಾಪರ್ಟಿ ಬೇಕಾ, ವಕೀಲರನ್ನು ಕನ್ಸಲ್ಟ್ ಮಾಡಿ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾ, ವಕೀಲರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ. ಸೊ ಇದರಿಂದ ನೂರಾರು ವಕೀಲರಿಗೆ ಕೆಲಸ ಸಿಕ್ಕಿದೆ. ನಾನು ಮಾಡಿ ಹಾಕಿರುವ ವಿಡಿಯೋಗಳಿಂದ ನೂರಾರು ವಕೀಲರಿಗೆ ಕೆಲಸ ಸಿಕ್ಕಿದೆ. ಕನ್ಸಲ್ಟೇಷನ್ಗಳನ್ನು ತಗೊಳ್ತಾ ಇದ್ದಾರೆ ಜನ. ವಕೀಲರ ಪಾತ್ರ, ವಕೀಲರ ಮಹತ್ವ ಏನು ಅನ್ನೋದನ್ನು ನನ್ನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಮತ್ತು ಸಾಕಷ್ಟು ವಕೀಲರೇ ನನ್ನ ಚಾನಲನ್ನು ನೋಡಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಸರ್ ಈ ಥರ ಹಿಂಗಿದೆ, ನಿಮ್ಮದು ವಿಡಿಯೋ ನೋಡಿ ಇಲ್ಲಿಗೆ ಬಂದಿದ್ದಾರೆ, ನಮಗೆ ಕನ್ಸಲ್ಟೇಷನ್ ತೊಗೊಂಡಿದ್ದಾರೆ. ಸೊ ನಮಗೂ ಸಾಕಷ್ಟು ಜ್ಞಾನ ಸಿಗ್ತಾ ಇದೆ. ಯುವ ವಕೀಲರಂತೂ ಸಾವಿರಾರು ಜನ ಕರೆ ಮಾಡಿದ್ದಾರೆ. ಸಾವಿರಾರು ವಕೀಲರುಗಳು ಅಡ್ವೈಸನ್ನು ತೊಗೊಂಡಿದ್ದಾರೆ, ಅವ್ರ ಕೇಸ್ಗಳನ್ನ ನಡೆಸ್ಕೊಂಡಿದ್ದಾರೆ. ವಕೀಲರುಗಳಿಗೆ ಕೆಲಸ ಸಿಗ್ತಾ ಇದೆ. ಮತ್ತು ಇನ್ನೊಂದು, ಕಾನೂನಿನ ಮಹತ್ವ, ಇಂಪಾರ್ಟೆನ್ಸ್ ತಿಳ್ಕೊಂಡು ಎಷ್ಟೋ ಜನ LLBಗಳಿಗೆ ಜಾಯ್ನ್ ಆಗಿದ್ದಾರೆ. ಸ್ಟೂಡೆಂಟ್ಗಳಿಗೆ ಎಕ್ಸಾಮ್ಗಳಿಗೆ ಅನುಕೂಲ ಆಗ್ತಾ ಇದೆ. ಈ ರೀತಿ ಸಾವಿರಾರು ಕರೆಗಳಿದ್ದಾವೆ. ಇದೆಲ್ಲ ರೆಕಾರ್ಡ್ಗಳು. ಈ ರೀತಿಯಾಗಿ ಸೇವೆ ಮಾಡ್ತಾರೋರನ್ನ ನೀವು ಗೌರವಿಸದೆ, ನೀವು ಮಾಡ್ತಾ ಇರೋ ಕೆಲಸನ ನಾವು ಮಾಡಿದ್ರೆ ನಮಗೆ ಪನಿಷ್ಮೆಂಟನ್ನು ನೀವು ನಮಗೆ ಗೊತ್ತಿಲ್ಲದಂಗೆ ಕೊಟ್ಟಿರೋದು ಎಷ್ಟು ಸರಿ? ಇದು ಸಾರ್ವಜನಿಕರು ಕೇಳಬೇಕಾಗಿದೆ. ಇನ್ನು ನಮ್ಮ ಕೆಲಸದಿಂದ ವಕೀಲರಿಗೆ ಯಾವತ್ತೂ ತೊಂದರೆ ಆಗ್ತಾ ಇಲ್ಲ, ವಕೀಲರಿಗೆ ಕೆಲಸಗಳು ಸಿಗ್ತಾ ಇದೆ. ಮತ್ತು ನಮ್ಮ ಹತ್ರನೇ ಬನ್ನಿ ಅಂತ ನಾವೆಲ್ಲೂ ಹೇಳಿಲ್ಲ. ವಕೀಲರನ್ನು ಸಂಪರ್ಕಿಸಿ, ನಮ್ಮಿಂದಲೇ ಏನಾದರೂ ಬೇಕಿದ್ರೆ ಮಾತ್ರ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಿರ್ತೀವಿ ಹೊರತು ಖಂಡಿತವಾಗ್ಲೂ ಇತರ ವಕೀಲರನ್ನ ಭೇಟಿ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಅದು ಅಕ್ಷಮ್ಯ ತಪ್ಪಾಗುತ್ತೆ. ನಮ್ಮಿಂದ ನೂರಾರು ವಕೀಲರಿಗೆ ಕೆಲಸ ಸಿಕ್ಕಿದೆ. ಇನ್ನೊಂದು ಹೇಳ, ನಾನು ಸರಿಸುಮಾರು 5 ವರ್ಷಗಳಿಂದನೂ ನಿರಂತರವಾಗಿ ಕನ್ನಡದಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಕರೋನಾ ಸಂದರ್ಭದಲ್ಲಿ ಮನೆಯಲ್ಲಿ ಕೂತಿರಬೇಕಾದ್ರೆ ಬಡವರ ಕಷ್ಟಗಳನ್ನ ನೋಡಿ ನಾನು ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಾನೂನಿನ ಅರಿವನ್ನು ಮೂಡಿಸೋಣ, ಇದೊಂದು ಎಜುಕೇಷನ್ ಆಗಿ ಮುಂದುವರಿಯಲಿ ಅಂತ. ಯಾವಾಗ ನೂರಾರು ಕರೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಯಾವುದೇ ನಿಮಗೆ ಗೊತ್ತಿದೆ, ಉಚಿತ ಅಂದರೆ ಸಾವಿರಾರು ಜನ ಬರ್ತಾರೆ. ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಸಿಲ್ಲಿಯಾಗಿ ಕಾಮೆಂಟ್ ಮಾಡ್ತಾರೆ. ಕೆಲವರು ಆ ಕಾಮೆಂಟ್ ಮಾಡೋರಿಗೆ ಒಂದು ದಿನಕ್ಕೆ 1,000 ಕಾಲ್ ಹೋಗಲಿ, ಅವರು ಕೂತ್ಕೊಂಡ್ರೆ ನಿಂತರೆ ಹೋಗಿದ್ರೆ ಎಲ್ಲೆಲ್ಲಿ ಓಡಾಡ್ತಾ ಇದೆ, ಎಲ್ಲ ದಿನಕ್ಕೆ 1000 ಕಾಲ್ ಬರಲಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ. ಕಷ್ಟ ಬರೀ ಮಾತಾಡೋದಲ್ಲ. ಆದ್ದರಿಂದ ಜಿನೈನ್ ಕಾಲ್ಸ್ಗಳು ಬರಲಿ ಅಂತೇಳಿ ಫಿಲ್ಟ್ರ್ ಮಾಡೋಕ್ಕಾಗಿ ಅದು ಕನ್ಸಲ್ಟೇಷನ್ ಫೀಗಳನ್ನ ಇಟ್ಟಿದ್ದೇವೆ. ಮತ್ತು ಅದಕ್ಕೆ ನಾವು ನಮ್ಮ ಅಮೂಲ್ಯವಾದ ಸಮಯವನ್ನು ಕೊಡ್ತೇವೆ. ಅವರಿಗೆ ಸಲಹೆ ಕೊಡೋದ್ರ ಮುಖಾಂತರ ನಾವು ತಗೋತಾ ಇದ್ದೇವೆ. ಸೊ ಹೋಪ್ ಐ ಆಮ್ ಕ್ಲಿಯರ್. ಇದೇ ತಪ್ಪು ಅಂತ ಅನ್ನೋದಾದರೆ ಅಂತ ಅಪ್ರಬುದ್ಧರಿಗೆ ನಾನು ಏನು ಉತ್ತರ ಕೊಡೋದಿಲ್ಲ. 1000 ಪುಕ್ಸಟ್ಟೆ ಬಿಟ್ಟು ಕಾಮೆಂಟ್ಗಳನ್ನ ಮಾಡ್ಕೊಂಡು ಕೂತಿರಲಿ, ಜಲಸಿ ಮಾಡಿಕೊಂಡು ಅವ್ರು ಅಲ್ಲೇ ಇರ್ತಾರೆ ಕಾಮೆಂಟ್ ಮಾಡಿಕೊಂಡು. ನಾವು ಬೆಳಿತಾನೇ ಇರ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಬೆಳಿತಾನೇ ಇರ್ತೀವಿ. ಆಮೇಲೆ ನಾವು ಬೆಳೆದ ಮೇಲೆ ಹಣ್ಣು ತುಂಬಿದ ಮರಕ್ಕೆ ಕಲ್ಲು ಹೊಡೆಯೋರು ಜಾಸ್ತಿ ಅಂತ ನಾವು ಕೇಳಿದ್ದೇವೆ. ಹಾಗೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಕ್ಲಿಯರ್ಲಿ ಶೋಸ್ ದ್ಯಾಟ್ ವಿ ಹ್ಯಾವ್ ಗ್ರೋನ್, ನಾವು ಬೆಳೆದಿದ್ದೀವಿ ಅಂತ. ಸೊ ಇರಲಿ, ಬಂದಾಗ ಕೆಲವು ಅಡೆತಡೆಗಳು ಬರ್ತವೆ, ಹೋರಾಟಗಳು ಮಾಡಬೇಕಾಗ್ತದೆ. ಬೆಳೆಯುವ ಒಂದು ಸಂದರ್ಭಗಳಲ್ಲಿ ಬೆಳೆದ ಮೇಲೆ ಇದೆಲ್ಲ ಇದ್ದಿದೆ. ಇದನ್ನೆಲ್ಲ ನಾವು ಹೋರಾಟವನ್ನು ಮಾಡುವ ಮುಖಾಂತರ ಇನ್ನೂ ಮುಂದಕ್ಕೆ ಹೋಗ್ತೇವೆ. ಸಾರ್ವಜನಿಕರ ಒಂದು ಸಹಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಖಂಡಿತ ಹೋರಾಟವನ್ನು ನಾನು ನಡೆಸ್ತೇನೆ ಎಂಬುವಂತಹ ಸ್ಪಷ್ಟನೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ. ಇನ್ನು ಈ ಒಂದು ಬಾರ್ ಕೌನ್ಸಿಲ್ ಅವರು, ನಾನು ಕೆಲವನ್ನ ಕೇಳಲಿಕ್ಕೆ ಬಯಸ್ತೇನೆ. ಜ್ಞಾನ ಹಂಚ್ತಿರೋರ ಮೇಲೆ ಅದರಲ್ಲೂ ಕೂಡ ಇಂಪಾರ್ಷಿಯಲ್ ಆಗಿ ನೂರಾರು ಜನ ಮಾಡ್ತಾಯಿದ್ದಾರೆ.
ರೀಲ್ಸ್ಗಳು, ಯೂಟ್ಯೂಬ್ಗಳು ಅವ್ರು ಯಾರನ್ನೂ ಸೆಲೆಕ್ಟ್ ಮಾಡ್ಕೊಳ್ಳದೆ ಕೇವಲ 5 ಜನನ ಮಾಡಿದ್ದು ಯಾಕೆ ಹರಾತುರಿಯಲ್ಲಿ? ಜಸ್ಟ್ ಡಯಲಲ್ಲಿ ಇದ್ರೂ ಕೂಡ, ಸ್ವತಃ ಬಸವರಾಜೇ ಇದ್ರೂ ಕೂಡ ಆತನೇ ಸಸ್ಪೆಂಡೆಡ್ ಗಿರಾಕಿ, ಸಸ್ಪೆಂಡ್ ಆಗಿದ್ರು ಅವರು. ಸಸ್ಪೆಂಡ್ ಆಗಿ, ಯಾಕಂದರೆ ದಕ್ಷ ಚಾನಲ್, ಲೀಗಲ್ ಚಾನಲ್ ಅಂತ ಮಾಡಿ ಅವರೆಲ್ಲ ಜಡ್ಜ್ಗಳ ಜೊತೆ ಫೋಟೋಗಳನ್ನ ಹಾಕ್ಕೊಂಡು ಇಂಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ಗಳು ಮಾಡಿಕೊಂಡು ಏನೋ ಸ್ಪೀಚ್ಗಳನ್ನ ಮಾಡ್ತೀನಿ ಅಂತ ಅಂದ್ಕೊಂಡು ಈ ರೀತಿಯಾಗಿ, ಮತ್ತು ಬಾರ್ ಕೌನ್ಸಿಲಲ್ಲಿ ಪಾಪ ಇವ್ರುಗಳು ಇತ್ಕೊಂಡು ಮಾಡಬೇಕಾಗಿರೋ ಕೆಲಸಗಳನ್ನು ಮಾಡದೆ ಈ ರೀತಿ ಎಲೆಕ್ಷನ್ ಟೈಮ್ಗಳು ಬಂದಾಗ ಈ ರೀತಿ ಯುವ ವಕೀಲರುಗಳನ್ನು ಏನೋ ಇನ್ಫ್ಲುಯೆನ್ಸ್ ಮಾಡ್ತೀನಿ ಅಂತ ಹೋಗಿ ಅವ್ರುಗಳ್ನ ಕ್ಯಾಂಪೇನ್ಗಳಿಗೆ ಉಪಯೋಗಿಸ್ಕೊಂಡು ಲೀಫ್ಲೆಟ್ಗಳನ್ನ ಹಂಚೋದಕ್ಕೆ, ಪ್ರಮೋಷನ್ ಮಾಡೋದಕ್ಕೆ ಬಳಕೆಗಳು ಮಾಡಿಕೊಂಡು ಕೂತಿರೋರು ಇವರು. ನಾವು ಮಾಡ್ತಾಯಿಲ್ಲ ಅಂಥ ಕೆಲಸಗಳನ್ನು. ಸೊ ಇವತ್ತೂ ಕೂಡ ಆ ಒಂದು ಸಸ್ಪೆಂಡ್ ಆಗಿರ್ತಕ್ಕಂಥವ್ರನ್ನ, ಅವರು ಜಸ್ಟ್ ಡಯಲಲ್ಲಿ ಇರೋವಂಥವ್ರನ್ನ ಈ ಒಂದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಮೆಂಬರ್ ಆಗೋಕ್ಕೆ ಯಾಕೆ ಬಿಟ್ಟಿದ್ದು? ಫಸ್ಟ್ ಆಫ್ ಆಲು ತಾನೇ ಪ್ರಮೋಷನ್ ಮಾಡಿಕೊಂಡು, ಎಂಡೋರ್ಸ್ಮೆಂಟ್ ಜಸ್ಟ್ ಡಯಲಲ್ಲಿ ಲಿಸ್ಟಿಂಗ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಿ ಇವರು ಬೇರೆಯವ್ರಿಗೆ ಕೇಳೋದಕ್ಕೆ ಏನು ನೈತಿಕ ಹಕ್ಕಿದೆ? ಇನ್ಫಾರ್ಮೇಷನ್ ಪ್ಲ್ಯಾಟ್ಫಾರ್ಮಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೋರಿಗೆ ಇದನ್ನು ಯಾಕೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಪ್ರಶ್ನೆ ಮಾಡಿಲ್ಲ? ಇವ್ರ ಮೇಲೆ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ಇಂಥವ್ರನ್ನ ಯಾಕೆ ಬಾರ್ ಕೌನ್ಸಿಲಲ್ಲಿ ಇಟ್ಕೊಂಡಿದ್ದೀರಾ? ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಆಮೇಲೆ ಈ ಒಂದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಸಾಕಷ್ಟು ಕರ್ತವ್ಯಗಳಿದ್ದಾವೆ, ಮಾಡುವಂಥ ಸಾಕಷ್ಟು ಕೆಲಸಗಳಿದ್ದಾವೆ, ಅದನ್ನು ಮಾಡಲಿ. ಇದು ವಕೀಲರನ್ನು ಆಯ್ಕೆ ಮಾಡಿ ವಕೀಲರ ಒಂದು ಹಿತರಕ್ಷಣೆಯನ್ನು ಕಾಯೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಕೌನ್ಸಿಲ್ ಇದು. ಇಲ್ಲಿ ನೀವೇನು ಮಾಡಬೇಕು? ಇವತ್ತು ನಾನು ಕೇಳ್ಪಟ್ಟಿದ್ದೇನೆ, ಓನ್ಲಿ 2% ಆಫ್ ದಿ ಅಡ್ವೊಕೇಟ್ಸ್ ಗಾಟ್ ಸಕ್ಸಸ್ ಅಂತ. ಬರೀ 2% ಜನ ವಕೀಲರಲ್ಲಿ ಏನೋ ಯಶಸ್ಸನ್ನು ಪಡ್ಕೊಂಡವರು. ಯಾಕೆ? ಒಳ್ಳೆ ಬ್ಯಾಕ್ಗ್ರೌಂಡಿಂದ ಬಂದವರು, ಗುಡ್ ವಿಲ್ ಇರೋರು, ರಿಚ್ ಪೀಪಲ್ಗಳು, ಇಂಥವ್ರುಗಳು ಇಂಟರ್ವ್ಯೂಗಳನ್ನ, ಪಾಡ್ಕ್ಯಾಸ್ಟ್ಗಳನ್ನ ಮಾಡಿಕೊಂಡು, ಜರ್ನಲ್ಸ್ಗಳನ್ನ ಬರ್ಕೊಂಡು, ಮತ್ತು ಸೆಲೆಬ್ರಿಟಿ ಕೇಸ್ಗಳನ್ನ ತೊಗೊಂಡು, ಮತ್ತು ಅದನ್ನು ಇಂಡೈರೆಕ್ಟಾಗಿ ಹಂಗೆ ಪ್ರಮೋಷನ್ಗಳು ಮಾಡಿಕೊಂಡು, ಮತ್ತು ಅಂಥವ್ರು ದೊಡ್ಡವ್ರನ್ನೇ ಕರ್ಸ್ಕೊಂಡು ಇವರು ಸ್ಪೀಚ್ಗಳನ್ನ ಮಾಡಿಕೊಂಡು, ಪ್ರೋಗ್ರಾಮ್ಗಳು ಮಾಡಿಕೊಂಡು, ಸಭೆಗಳನ್ನ ಮಾಡ್ಕೊಂಡು, ಮತ್ತು ಇನ್ನೇನೋ ವಕೀಲರ ವಾಣಿ ಅಂತಲೂ ಒಂದು ಬಂದಿದೆ. ಅದರಲ್ಲಿ ದೊಡ್ಡವ್ರು ಬರ್ತಾರೆ, ಸ್ಟೇಜ್ ಮೇಲೆ ಕೂತ್ಕೋತಾರೆ, ಮಾತಾಡ್ತಾರೆ. ಮಿಕ್ತವರೆಲ್ಲ ಪಾಪ ಲಾಯರ್ಸ್ಗಳೆಲ್ಲ ಹಿಂದೆಗಡೆ ಕೂತಿರ್ತಾರೆ. ಅವ್ರನ್ನ ಹತ್ರ ಯಾರೂ ಹೋಗಲ್ಲ. ಇವರೇ ದೊಡ್ಡವರು ಅಂತ ಇವ್ರ ಹತ್ರನೇ ಹೋಗ್ತಾರೆ. ದುಡ್ಡಿರೋರು ಹೋದರೆ, ಸೆಲೆಬ್ರಿಟಿಗಳು ಹೋದರೆ ಅವ್ರು ದೊಡ್ಡ ಲಾಯರು, ಮಿಕ್ತವ್ರು ಚಿಕ್ಕ ಲಾಯರು. ಈ ಥರ ಕಾನ್ಸೆಪ್ಷನ್ ಇದೆ ಜನಗಳಲ್ಲಿ. ಸೊ ಮತ್ತು ಆ ಥರದನ್ನೆಲ್ಲ ಆಗ್ತಾಯಿದೆ. ಇದನ್ನೆಲ್ಲ ಆಗಕ್ಕೆ ಯಾಕೆ ಬಿಡ್ತಾವ್ರಿ ಇವರು? ಇದೆಲ್ಲ ಆದರೆ ಇಂಡೈರೆಕ್ಟಾಗಿ ಅವ್ರ ಹತ್ರ ಹೋದಾಗ ನಮ್ಗೆ ಅನ್ಯಾಯ ಆಗ್ತಾ ಇಲ್ವಾ? ಮತ್ತು ನಮ್ಮ ಒಂದು ಏನೋ ಸಮಸ್ಯೆಗಳನ್ನು ಕೇಳೋರು ಯಾರು? ಯಾಕೆ ಈ ತಾರತಮ್ಯ ನಡೀತಾ ಇದೆ? ಯುವ ವಕೀಲರು, ಬಡವರ ಮಕ್ಕಳು, ಬಡತನದಲ್ಲಿ ಓದಿ ಬೆಳೆದಂಥ ಯುವ ವಕೀಲರುಗಳು ಬೆಳೆಯೋದಾದರೂ ಹೇಗೆ? ಅವರನ್ನು ಯಾರು ಬಂದು ಇಂಟರ್ವ್ಯೂ ಮಾಡ್ತಾರೆ, ಪಾಡ್ಕಾಸ್ಟಿಗೆ ಕರೀತಾರೆ ಅಲ್ವೇ? ಸೊ ಇವತ್ತಿರ್ತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲ್ಯಾಟ್ಫಾರ್ಮ್ ಅಲ್ವಾ? ಲೆಟ್ ದೆಮ್ ಎಕ್ಸಿಬಿಟ್ ದೇರ್ ನಾಲೆಡ್ಜ್, ಟ್ಯಾಲೆಂಟ್ ಆ್ಯಂಡ್ ಲೆಟ್ ದೆಮ್ ಗೆಟ್ ದಿ ಆಪರ್ಚುನಿಟೀಸ್, ಲೆಟ್ ದೆಮ್ ಗ್ರೋ. ನೀವು ಯಾಕೆ ಸಮಸ್ಯೆಗಳನ್ನ ಹುಟ್ಟಾಕ್ತಾ ಇದ್ದೀರಾ ಇನ್ಸ್ಟೆಡ್ ಆಫ್ ಸಪೋರ್ಟಿಂಗ್ ದಿ ಅಡ್ವೊಕೇಟ್ಸ್? ನಿಜವಾಗ್ಲೂ ಯುವ ವಕೀಲರನ್ನು ಏನೋ ಇನ್ಸ್ಪೈರ್ ಮಾಡಿದ್ದಾನೆ. 100 ಜನ ವಕೀಲರುಗಳು ಇನ್ಸ್ಪೈರ್ ಆಗಿದ್ದಾರೆ. ನನ್ನ ವೀಡಿಯೋಗಳನ್ನ ನೋಡಿ ಕಾಲ್ಗಳನ್ನ ಮಾಡಿದ್ದಾರೆ. ಅವರೆಲ್ಲರೂ ಏನಾರು ಇದ್ದರೆ ಈ ಒಂದು ಸಂದರ್ಭನ ವೀಡಿಯೋ ನೋಡ್ತಾ ಇದ್ದರೆ ಕಾಮೆಂಟ್ಗಳು ಮಾಡಿ ನಿಮ್ಮ ಈ ಒಂದು ವೀಡಿಯೋ ಮುಖಾಂತರ ನೀವು ತಿಳಿಸಿ. LLBಗಳಿಗೆ ಜಾಯ್ನ್ ಆಗಿದ್ದಾರೆ, ಆಪರ್ಚುನಿಟಿಗಳು ಸಿಕ್ಕಿದೆ. ಮತ್ತು ನನ್ನ ಆಫೀಸಲ್ಲಿ 10 ಜನ ಲಾಯರ್ಗಳಿಗೆ ಕೆಲಸಗಳನ್ನು ಕೊಟ್ಟಿದ್ದೇನೆ. ಕೋರ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಕಳಿಸ್ಕೊಡ್ತಾನೆ, ಪ್ರತಿಯೊಂದು ಸ್ಟೇಜ್ಗೂ ಕಳಿಸ್ಕೊಡ್ತಾನೆ ರೆಡಿ ಮಾಡಿ. ಅವ್ರುಗಳ ಹತ್ರ ಏನು ಕ್ಲರ್ಕ್ ಕೆಲಸಗಳನ್ನ ಮಾಡಿಸ್ಕೊಂಡು P1 ಕೆಲಸಗಳನ್ನ ಮಾಡಿಸ್ತಾ ಇಲ್ಲ. ನನ್ನ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಪ್ರತಿಯೊಂದು ಸ್ಟೇಜನ್ನ ಅಟೆಂಡ್ ಮಾಡೋ ಅವಕಾಶವನ್ನು ಕೊಡ್ತಾ ಇದ್ದೇನೆ. ನಿಜವಾಗಿ ಅವರು ಬೆಳೀತಾ ಇದ್ದಾರೆ. ಬೇರೆ ಆಫೀಸ್ಗಳಲ್ಲಿ ಕೊಡ್ತಕ್ಕಿನ್ನ ಸಂಬಳಕ್ಕಿಂತ ಹೆಚ್ಚು ಡಬಲ್ ಸಂಬಳವನ್ನು ನಾನು ಕೊಡ್ತಾ ಇದ್ದೇನೆ, ಪ್ರೋತ್ಸಾಹ ಕೊಡ್ತಾ ಇದ್ದೇನೆ. ನನ್ನ ಕುಟುಂಬದವರು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ನನ್ನ ಜೂನಿಯರ್ಸ್ಗಳನ್ನ ನಾನು ಟ್ರೀಟ್ ಮಾಡ್ತಾ ಇದ್ದೇನೆ. ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೇನೆ. ನನ್ನಿಂದ ಯಾರಿಗೂ ಯಾವತ್ತೂ ಏನು ಅನ್ಯಾಯ ಆಗಿಲ್ಲ. ಇದನ್ನೆಲ್ಲ ತಿಳಿದುಕೊಳ್ಬೇಕಾಗತ್ತೆ. ಆದರೆ ಇದು ಯಾವುದನ್ನು ಮಾಡದೆ ಇವ್ರುಗಳು ಬೆಳೆಯೋವಂಥವ್ರನ್ನ ಬೆಳೆಸ್ಬಿಟ್ಟು ಬರೀ ಶ್ರೀಮಂತರುಗಳು ಬೆಳೆಯೋದು, ಅವ್ರುಗಳ್ನ ಕರೆಯೋದು, ಸ್ಟೇಜ್ಗಳಲ್ಲಿ ಪ್ರೋಗ್ರಾಮ್ ಮಾಡೋದು, ಇವ್ರು ದೊಡ್ಡವ್ರ ಮುಂದೆ ಫೋಟೋಗಳ್ನ ಹಾಕ್ಕೊಳ್ಳೋದು, ಇಂಡೈರೆಕ್ಟಾಗಿ ಪ್ರಮೋಟ್ ಮಾಡ್ಕೊಂಡು ಜನಕ್ಕೆ ನಾಲೆಡ್ಜ್ ಕೊಡದೆ ಸೈಲೆಂಟಾಗಿ SEOಗಳಲ್ಲಿ ಹಾಕ್ಕೊಂಡು ಕೇಸ್ಗಳನ್ನ ತಗೋತಾ ಇದ್ದಾರೆ. ಇವತ್ತು 100 ಜನ 1000 ಜನ ಇದ್ದಾರೆ. ಅವರೆಲ್ಲರ ಮೇಲೂ ಕೊಟ್ಟು ಯಾಕೆ ಅವ್ರು ಎಲ್ಲರೂ ಸಸ್ಪೆಂಡ್ ಮಾಡಲಿಲ್ಲ? ಯಾಕೆ ನಾವು ಮಾತ್ರ ಮಾಡಿದರೆ ನ್ಯಾಯ ಕರೆಕ್ಟಾಗಿರಬೇಕಲ್ವ, ಇಂಪಾರ್ಷಿಯಲ್ ಆಗಿರಬೇಕಲ್ವ? ಇದನ್ನೆಲ್ಲ ಕೇಳೋರು ಯಾರೂ ಇಲ್ಲ ಅಂದ್ಕೊಂಡಿದ್ದೀರಾ ನೀವು? ನಾವು ಖಂಡಿತ ಕೇಳ್ತೇವೆ. ನಮ್ಮ ಹಕ್ಕಿಗೆ ಚ್ಯುತಿ ಬಂದಾಗ ಖಂಡಿತ ನಾವು ಪ್ರಶ್ನೆಯನ್ನು ಮಾಡ್ತೇವೆ, ನಾವು ಬಿಡೋದಿಲ್ಲ ಎಂಬುವಂತಹ ಮಾತನ್ನು ಕೂಡ, ಎಚ್ಚರಿಕೆಯನ್ನು ಕೂಡ ಇಲ್ಲಿ ನಾವು ಕೊಡ್ತಾ ಇದ್ದೇವೆ.
ಅನ್ಯಾಯವನ್ನು ಮಾಡಬೇಡಿ, ಅನ್ಯಾಯ ಕೊಟ್ಟರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಕೇಳಿಸ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಇರೋರಲ್ಲ ನಾವು, ಯಾಕಂದರೆ ನಾವು ವಕೀಲರು, ನಮ್ಮ ಬದುಕೆ ಹೋರಾಟ ಅನ್ಯಾಯದ ವಿರುದ್ಧ. ಇನ್ನು ಈ ಒಂದು 2% ಸಕ್ಸಸ್ ಅಂತ ಹೇಳ್ತಾರೆ, ಇನ್ನು 98% ಸಕ್ಸಸ್ ಆಗ್ತಾ ಇಲ್ಲ, ನಾರ್ಮಲ್ ಜೀವನ ನಡೆಸ್ತಾ ಇದ್ದಾರೆ. ಏನು ಮಾಡಬೇಕು ಅಂತವ್ರಿಗೆಲ್ಲ ಅಂತ ಯುವ ವಕೀಲರ ಪರವಾಗಿ ನೀವು ನಿಲ್ಲೋದಾಗಿದ್ದರೆ ಪಾಂಪ್ಲೆಂಟ್ಗಳು ಹಂಚಿಸ್ಕೊಂಡು ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿ ಬೇಡದೇ ಇರೋದನ್ನು ಹರಿಬಿರಿನಲ್ಲಿ ಮಾಡೋವಂಥದ್ದು ಬಿಟ್ಟು ಸೆನ್ಸ್ಲೆಸ್ ಆಗಿ ಅವ್ರಿಗೆ ಏನು ಮಾಡಿದ್ದೀರಿ ಇವತ್ತವರೆಗೂ ಆ 98% ಸಕ್ಸಸ್ ಆಗ್ತಾ ಇಲ್ವಲ್ಲ, ಅಂತಹ ವಕೀಲರುಗಳ ಒಂದು ಒಳಿತಿಗಾಗಿ ನೀವೇನು ಮಾಡಿದ್ದೀರಾ? ಏನು ಸ್ಟೈಫೆಂಡ್ಗಳನ್ನು ಕೊಟ್ಟಿದ್ದೀರಾ? ಅವ್ರಿಗೇನು ಎನ್ಕರೇಜ್ ಮೋಟಿವೇಶನ್ ಮಾಡಿದ್ದೀರಾ? ಯಾವ ಥರದ ಟ್ರೈನಿಂಗ್ಗಳನ್ನು ಅವ್ರಿಗೆ ಕೊಟ್ಟಿದ್ದೀರಾ? ಯಾವ ರೀತಿ ಅವ್ರ ಬದುಕನ್ನು ಕಟ್ಕೊಳ್ಳೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ? ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರಿಗೆ ಗೌರವಗಳು ಸಿಗೋದಿಲ್ಲ. ಕೋರ್ಟ್ ಆಫೀಸರ್ ಅಂತೀರಾ, ಇನ್ನು ಜುಡಿಷಿಯಲ್ ಆಫೀಸರ್ ಅಂತೀರಾ, ಇನ್ನು ನೋಬೆಲ್ ಪ್ರೊಫೆಷನ್ ಅಂತೀರಾ, 3 ಕಾಸಿನ ಮರ್ಯಾದೆ ಕೊಡ್ತಾ ಇಲ್ಲ. ನನ್ನ ಆಫೀಸಲ್ಲಿ 106 ಕೇಸ್ಗಳಿದ್ದಾವೆ. ಐ ನೋ ಹೌ ದ ಪೊಲೀಸ್ ಪೀಪಲ್ ಆರ್ ಡೂಯಿಂಗ್ ವರ್ಕ್. ಎಲ್ಲ ಪೊಲೀಸ್ ಅಂತ ಹೇಳಲ್ಲ, ಬಟ್ ಮೆಜಾರಿಟಿ ಸ್ಟೇಷನ್ಗಳಿಗೆ ಹೋದರೆ ಗೌರವಗಳಿಲ್ಲ. ಏನು ಅವ್ರಿಗೆ ಸ್ಪೆಷಲ್ ಪ್ರಿವಿಲೇಜಸ್ ಅಂತ ಏನು ಕೊಟ್ಟಿದ್ದೀರಾ? ನೋಬೆಲ್ ಪ್ರೊಫೆಷನ್ ಅಂತೀರಾ, ಒಂದು ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಕರೆಕ್ಟಾಗಿ ಬಿಲ್ ಪಾಸ್ ಮಾಡಿಸಿ ಅವರಿಗೆ ನ್ಯಾಯವನ್ನು ರಕ್ಷಣೆಯನ್ನು ತಂದು ಕೊಟ್ಟಿದ್ದೀರಾ ನೀವು ಇವತ್ತವರೆಗೂ? ಬಾರ್ ಕೌನ್ಸಿಲಿಂದ ಏನು ಪ್ರೊಟೆಕ್ಷನ್ ಇದೆ? ಒಬ್ಬ ಪೊಲೀಸ್ಗೆ ಪ್ರೊಟೆಕ್ಷನ್ ಇದೆ, ಜಡ್ಜ್ಗಳಿಗೆ ಪ್ರೊಟೆಕ್ಷನ್ ಇದೆ, ಎಲ್ಲರನ್ನು ಎದುರಾಕೊಂಡು ಕೇಸ್ ನಡೆಸೋದು ನಮಗೇನು ಪ್ರೊಟೆಕ್ಷನ್ ಇದೆ? ಮತ್ತು ನಮ್ಮನ್ನು ನಂಬ್ಕೊಂಡು ಕಾಲಿಡ್ಕೊಂಡು ಬಂದು ಕ್ಲೈಂಟ್ಸ್ಗಳು ಬರ್ತಾರೆ, ಆಮೇಲೆ 2-3 ದಿವಸ ಆದಮೇಲೆ ಅವರವರೇ ಏನೋ ಮಾಡಿಕೊಂಡು ತಿರ್ಗಿ ನಮ್ಮ ವಿರುದ್ಧನೇ ಇನ್ನು ಸುಳ್ಳು ಕಂಪ್ಲೇಂಟ್ಗಳನ್ನು ದಾಖಲು ಮಾಡ್ತಾರೆ. ಆ ದಾಖಲು ಮಾಡಿದಾಗ ವಕೀಲರುಗಳಿಗೆ ಏನು ಪ್ರೊಟೆಕ್ಷನ್ ಇದೆ? ನಾವು ಅವ್ರನ್ನ ಹುಡಿಕೊಂಡು ಹೋಗಿರಲ್ಲ, ನಾವು ಇರೋ ಜಾಗಕ್ಕೆ ಬರ್ತಾರೆ, ಕಷ್ಟ ಅಂತ ಬರ್ತಾರೆ, ನಮ್ಮ ಮಾನವೀಯತೆ ಏನೋ ತೋರಿಸಿದ್ರೆ ಮಾನವೀಯತೆಯೇ ದೊಡ್ಡ ಅಪರಾಧ ಅಂತ ಹೇಳಿ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡ್ತಾರೆ. ಅದಕ್ಕೆ ನಮಗೊಂದು ಪ್ರಿವಿಲೇಜಸ್ ಇಲ್ಲ, ಒಂದು ಪ್ರೊಟೆಕ್ಷನ್ ಇಲ್ಲ. ಎಷ್ಟೋ ಲಾಯರ್ಗಳು ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಈ ಥರ ಸುಳ್ಳು ಕೇಸ್ಗಳಲ್ಲಿ ಸಿಗಾಕೊಂಡಾಗ ಅವ್ರಿಗೊಂದು ಪ್ರಿವಿಲೇಜಸ್ಗಳಿಲ್ಲ, ಅವ್ರಿಗೆ ಬೇಲ್ಗಳು ರಿಜೆಕ್ಟ್ ಆಗ್ತಾ ಇದೆ, ತಿಂಗಳಾನುಗಟ್ಟಲೆ ಆದರೂ ಬೇಲ್ಗಳಿಗೆ ಬರ್ತಾ ಇಲ್ಲ. ಏನು ಮಾಡಿದ್ದೀರ ಬಾರ್ ಕೌನ್ಸಿಲಿಂದ ಅಡ್ವೊಕೇಟ್ಸ್ಗಳಿಗೋಸ್ಕರ? ಎಷ್ಟೋ ಕಡೆ ರೂರಲ್ ಸೈಡ್ಗಳಲ್ಲಿ ನಾವು ರೂರಲ್ ಸೈಡ್ ಕೇಸ್ಗಳು ಇರೋದ್ರಿಂದ ನಮ್ಮದು ಗೊತ್ತಾಗುತ್ತೆ, ಒಂದು ಮಿನಿಮಮ್ ಬೇಸಿಕ್ ಫೆಸಿಲಿಟಿಗಳಿಲ್ಲ ಅಡ್ವೊಕೇಟ್ಗಳಿಗೆ. ಒಂದು ಸ್ಟೇಷನರಿಗಳ ಫೆಸಿಲಿಟೀಸ್ ಇಲ್ಲ, ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಗಳಿಲ್ಲ, ಒಂದು ಉಳ್ಕೊಳ್ಳೋ ಫೆಸಿಲಿಟಿಗಳಿಲ್ಲ. ಏನು ನಡೀತಾ ಇದೆ? ಮತ್ತು ಒಂದೊಂದು ಕೋರ್ಟ್ಗಳಲ್ಲಿ ಒಂದೊಂದು ಪ್ರೊಸೀಜರ್ಗಳು, ಒಬ್ಬೊಬ್ಬ ಜಡ್ಜು ಒಂದೊಂದು ಮೈಂಡ್ಸೆಟ್, ಅವ್ರ ಮೈಂಡ್ಸೆಟ್ ಹಂಗೆ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಹೈದರಾಬಾದ್ ಕರ್ನಾಟಕ ಪ್ರೊಸೀಜರೇ ಬೇರೆ, ಇನ್ನೊಂದು ಕಡೆ ಇಲ್ಲಿ ಸೌತೆ ಪ್ರೊಸೀಜರ್ ಬೇರೆ. ಕೇಳಿದ್ರೆ ಇದು ನನ್ನ ಕೋರ್ಟು. ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಒಂದ್ರ ಬೆಳಗ್ಗೆ ಫೈಲ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಬರುತ್ತೆ, ಇನ್ನೊಂದು 3 ದಿನ ಆದರೂ ಕೋರ್ಟ್ ಮುಂದೆ ಬರಲ್ಲ. ಯಾಕೆ? ಆಲ್ ಓವರ್ ಕರ್ನಾಟಕ ಒಂದೇ ರೂಲ್ಸ್ ನಡಿಬೇಕಲ್ವಾ? ಅದಕ್ಕೆ ಯಾಕೆ ಕ್ರಮಗಳನ್ನ ತಗೊಳ್ತಾ ಇಲ್ಲ? ಮಾಡೋಕ್ಕೆ ಎಷ್ಟೊಂದು ಕೆಲಸಗಳಿದ್ದಾವೆ, ಅದನ್ನು ಮಾಡಿ. ಅಡ್ವೊಕೇಟ್ ಪ್ರೊಟೆಕ್ಷನ್ ಖಂಡಿತ ಬೇಕು. ಒಬ್ಬರನ್ನ ವಿರೋಧ ಮಾಡಿಕೊಂಡು ಅವ್ರನ್ನ ಎದುರಾಕೊಂಡು ಒಂದು ಕಕ್ಷಿದಾರರ ಪರವಾಗಿ ಕೇಸ್ ನಡೆಸ್ತೀವಲ್ವ ನಾವು, ನಮಗೇನು ಪ್ರೊಟೆಕ್ಷನ್ ಇದೆ? ಏನು ರಕ್ಷಣೆ ಇದೆ? ಎಷ್ಟೋ ಬಾರಿ ಕ್ಲೈಂಟ್ಗಳ ಉಲ್ಟಾ ಆಗಿ ನಮ್ಮ ಮೇಲೆ ಏನೋ ಕ್ರಿಮಿನಲ್ ಕೇಸ್ಗಳನ್ನ ದಾಖಲು ಮಾಡಿಬಿಡ್ತಾರೆ. ಅದಕ್ಕೆ ಆವಾಗ ಏನು ಪ್ರೊಟೆಕ್ಷನ್ ಇದೆ ನಮಗೆ? ಸಾಕ್ಷಿ ಆಧಾರಗಳೇ ಇಲ್ಲದೆ FIRಗಳನ್ನ ಮಾಡ್ತಾರೆ, ಸುಳ್ಳು ಸೃಷ್ಟಿಗಳನ್ನ ಮಾಡಿಕೊಂಡು ಮಾಡಿಸ್ತಾರೆ. ಅವಾಗೇನು ಪ್ರೊಟೆಕ್ಷನ್ ಇದೆ? ಇದಕ್ಕೆ ಏನು ಪ್ರಿವಿಲೇಜಸ್ಗಳನ್ನ ನೀವು ಕೊಟ್ಟಿದ್ದೀರಾ? ಅಪರಾಧಿಗಳ ಥರ ಅವ್ರನ್ನ ಮೂಲೆಯಲ್ಲಿ ಕೂರಿಸಿರ್ತೀರ. ಕೋರ್ಟ್ಗಳಲ್ಲಿ ಹೇಳ್ತಾರೆ ನೋ VIP ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಯಾರಿಗೂ ನಾನು ಇಂಪಾರ್ಷಿಯಲ್ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಅಂತಾರೆ. ಮತ್ತು ಕೋರ್ಟ್ ಆಫೀಸರ್ ಏನು? ನೀನು ಡ್ಯೂಟಿ ಡಿಸ್ಚಾರ್ಜ್ ಮಾಡೋಕ್ಕೆ ಹೋದಾಗ ಉದ್ಭವ ಆದಂತಹ ಸಮಸ್ಯೆಗಳಿಗೆ ನೀವು ಸ್ಪೆಷಲಾಗಿ ನೀವು ಹಿಯರ್ ಮಾಡಲ್ಲ ಅಂತಂದರೆ ಮತ್ತು ಯಾವ ಲೆವೆಲಲ್ಲಿ ಪ್ರಿವಿಲೇಜಸ್ ಇದೆ? ಯಾವ ಲೆವೆಲಲ್ಲಿ ಇದು ನೋಬೆಲ್ ಪ್ರೊಫೆಷನ್? ನೀವೇ ಹೇಳ್ತೀರ 500 ರೂಪಾಯಿ ಗತಿ ಇಲ್ಲದೆ ಇವ್ರುಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟವ್ರೆ, ನಮ್ಮ ಊಟಕ್ಕೂ ತೊಂದರೆ ಆಗ್ಬಿಟ್ಟಿದೆ ಅಂತ. ಗೇಟ್ಗಳಲ್ಲಿ ನಿಂತ್ಕೊಂಡು ಕೇಳ್ತಾ ಇರ್ತಾರೆ ಬೇಲು ಅಂತ ಅಂದ್ಕೊಂಡು. ಯಾರು ನೀವುಗಳು ಗೌರವವನ್ನು ಕಮ್ಮಿ ಮಾಡ್ತಾ ಇದ್ದೀರಾ? ನೋಬೆಲ್ ಪ್ರೊಫೆಷನ್ಗೆ ಯಾವ ರೀತಿಯಾಗಿ ಇಡಬೇಕು, ಏನು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದೆ, ಅದನ್ನು ಮಾಡಿ. ಅದನ್ನು ಬಿಟ್ಟು ಈ ರೀತಿಯಾಗಿ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಎಂಬುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೋರ್ಟ್ಗಳಲ್ಲಿ ಜಡ್ಜಸ್ಗಳು ಸಂಖ್ಯೆ ಕಡಿಮೆ ಇದ್ದಾವೆ. ಮತ್ತು ಬೇಲ್ ಮ್ಯಾಟ್ರ್ಗಳು, ಆ್ಯಂಟಿಸಿಪೇಟ್ರಿ ಬೇಲ್ ಮ್ಯಾಟ್ರ್ಗಳಿಗೆ ಹೈಕೋರ್ಟಲ್ಲಿ ಒಬ್ಬರು ಜಸ್ಟಿಸ್ಗಳು ಕೆಲಸ ಮಾಡ್ಕೊಂಡು ಕೂತಿದ್ದಾರೆ. ತಿಂಗಳಾನುಗಟ್ಟಲೆ ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ಅಂದರೆ ಆ್ಯಂಟಿಸಿಪೇಷನ್ ಆಫ್ ಅರೆಸ್ಟ್ ಮಾಡಿಬಿಡ್ಬೋದು, ನನ್ನ
ದುರುದ್ದೇಶ ಇಟ್ಟುಕೊಂಡು ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರೆ ಅದು ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗುತ್ತೆ, ನನ್ನ ಗೌರವಕ್ಕೆ ಚ್ಯುತಿ ಆಗುತ್ತೆ ಅಂತ ಹೇಳಿ ಕೇಳುವಂಥದ್ದು. 2 ದಿನದಲ್ಲಿ ಮ್ಯಾಟ್ರು ಹಿಯರ್ ಮಾಡಿ ಸೇ ಎಸ್ ಆರ್ ನೋ ಅದನ್ನು ಹೇಳಬೇಕಲ್ವ. ಅದನ್ನು ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡ್ಬೋದು ಅಂತ ವ್ಯಕ್ತಿ ಒಂದು ಕೋರ್ಟ್ಗೆ ನನಗೆ ಒಂದು ಬೇಲ್ ಕೊಡಿ ಅಂತ ಹೋದರೆ, ಆ್ಯಂಟಿಸಿಪೇಷನ್ ಆಫ್ ಅರೆಸ್ಟ್, ಆ್ಯಂಟಿಸಿಪೇಟರಿ ಬೇಲ್, ಇಟ್ ಈಸ್ ಅ ರೈಟ್, ಗೆಟಿಂಗ್ ಎ ಬೇಲ್ ಇಟ್ ಈಸ್ ಅ ರೈಟ್ ಆಫ್ ಎ ಪರ್ಸನ್. ಅಂತಹ ಕೆಲಸಗಳು ತುಂಬ ಇಂಪಾರ್ಟೆಂಟ್ ಆಗಿರೋದು. ಇದು ಬೇರೆ ಸಿವಿಲ್ ಮ್ಯಾಟ್ರುಗಳು ಬೇರೆ ದಿನೇನು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಟ್ರಯಲ್ಗಳು ಮಾಡ್ತೀರಾ ಮಾಡಿ, ಬಟ್ ಬೇಲ್ ಮ್ಯಾಟ್ರುಗಳು ಬರ್ತಾ ಇಲ್ಲ, ತಿಂಗಳಾನ್ಗಟ್ಟಲೆ ಬರ್ತಾ ಇಲ್ಲ. ಕೆಲವು ಸತಿ ಅಬ್ಜೆಕ್ಷನ್ಗಳು ಹಾಕಿಬಿಟ್ರೆ ಒಂದು 15 ದಿವಸದ ಮೇಲೆ ಅಬ್ಜೆಕ್ಷನ್ ಕೊಟ್ಟೋಗ್ತದೆ. ಕೆಲವರು 2 ದಿವಸಕ್ಕೆ ಬೇಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರಾಜಕೀಯದವರು, ದುಡ್ಡಿರೋರು, ಇವ್ರುಗಳೆಲ್ಲ 2-3 ದಿನದಲ್ಲಿ ಬೇಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಡವರುಗಳದ್ದು ತಿಂಗಳಗಟ್ಟಲೆ ಆದರೂ ಬೇಲ್ ಆಗ್ತಾ ಇಲ್ಲ. ಇದೆಲ್ಲ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ರೆಕಾರ್ಡ್ಸ್ಗಳಿದೆ ನಮ್ಮ ಹತ್ರ. ದುಡ್ಡಿರೋರಿಗೆ ಒಂದು ನ್ಯಾಯ ಡೆಲಿವರಿ ಆಗ್ತಾಯಿದೆ, ದುಡ್ಡು ಇಲ್ದಿರೋರಿಗೆ ಬಡವರಿಗೆ ನರಳ್ತಾ ಇದ್ದಾರೆ. ಅವ್ರನ್ನ ನಾವು ತಾನೇ ಫ್ರಂಟ್ ಲೈನ್ ಆಫ್ ಜುಡಿಷಿಯಲ್ ಆಫೀಸರ್ಸ್ ಆಗಿ ರೆಪ್ರೆಸೆಂಟ್ ಮಾಡೋದು. ಕೂತ್ಕೊಂಡು ಏನೇನೋ ಮಾತಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಕೋರ್ಟ್ಗಳಲ್ಲಿ. ಮತ್ತು ಬೇಕಾಬಿಟ್ಟು ತೀರ್ಪುಗಳಾಗ್ತಾ ಇದ್ದಾವೆ, ಪ್ರೈಮಾ ಫೇಸಿ ನೋಡ್ತಾ ಇಲ್ಲ. ಸಾಕಷ್ಟು ಆರೋಪಗಳು ಕೇಳ್ತಾ ಇದ್ದೀನಿ ನಾನು ಕಕ್ಷಿದಾರರಿಂದ. ಆ ಜಡ್ಜ್ ಕಲ್ಯೂಡ್ ಆಗ್ಬಿಟ್ಟಿರ್ತಾರೆ, ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ, ಏನು ಸಾಕ್ಷಿನೂ ಇಲ್ಲದೆ ಹೋದ್ರು ನಮ್ಮದು ಬೇಲ್ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಮತ್ತು ನಮಗೆ ಕೇಸನ್ನು ಇನ್ನೂ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ. ಇಷ್ಟು ಓಕೆ ಅಂತೇಳಿ ಕೊನೆಗೆ ಉಲ್ಟಾ ಬರೆದ್ಬಿಟ್ಟಿದ್ದಾರೆ. ಪ್ರೈಮಾ ಫೇಸಿ ಇಲ್ಲ, ದಾಖಲೆಗಳನ್ನ ನೋಡಿಲ್ಲ, ಪರಿಶೀಲನೆ ಮಾಡಿಲ್ಲ, ಈ ರೀತಿಯಾಗಿ ಬರ್ತಾ ಇದೆ. ಬೇಕಾಬಿಟ್ಟು ತೀರ್ಮಾನಗಳಾಗ್ತಾ ಇದ್ದಾವೆ. ಟ್ರಯಲ್ ಕೋರ್ಟ್ಗಳಲ್ಲಿ ತಿಂಗಳಗಟ್ಟಲೆ 15 ದಿವಸ 20 ದಿವಸ ಬೇಲ್ ಮ್ಯಾಟ್ರುಗಳು ಆಗಲ್ಲ. ತಿರುಗಿ ಹೈಕೋರ್ಟ್ಗೆ ಹೋದರೆ ಒಬ್ಬರು ಜಡ್ಜ್ ಇಟ್ಕೊಂಡು ಜಸ್ಟಿಸ್ನ ಇಟ್ಕೊಂಡು ಕೂತವ್ರೆ. ಅವ್ರು ಒಂದು ದಿನಕ್ಕೆ 30 ಮ್ಯಾಟ್ರು ಮಾಡಿದ್ರೆ 300 ಕೇಸ್ ಹಾಕ್ಕೊಳ್ಳೋದು, ಮಾಡೋದು 30, 40, 50 ಮ್ಯಾಟ್ರು ರೀಚ್ ಆಗುತ್ತೆ. ತಿಂಗಳಾನುಗಟ್ಟಲೆ 1 ತಿಂಗಳು 2 ತಿಂಗಳು ಇಟ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಆ್ಯಂಟಿಸಿಪೇಟರಿ ಬೇಲ್ ಅವಶ್ಯಕತೆ ಏನು, ಅದರ ಉದ್ದೇಶ ಏನು? ಮತ್ತು ಅಲ್ಲಿವರೆಗೂ ಆ ಒಂದು ಸುಳ್ಳು ದೂರಿಗೆ ಆರೋಪಕ್ಕೆ ಒಳಗಾದಂತಹ ವ್ಯಕ್ತಿ ಏನು ಮಾಡಬೇಕು, ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ? ಅವರು ತಲೆ ಮರೆಸ್ಕೊಂಡು ತಿಂಗಳಾನುಗಟ್ಟಲೆ ಓಡಾಡ್ಕೊಂಡಿರ್ಬೇಕಾ ಕುಟುಂಬ ಸಮೇತ? ಟ್ರಯಲ್ ಮಾಡ್ತೀರಾ ಮಾಡಿ, ಇನ್ವೆಸ್ಟಿಗೇಟ್ ಮಾಡ್ತೀರಾ ಮಾಡಿ, ನೀವು ಬೇಲ್ ಕೊಟ್ಟರೆ ತಾನೇ ಅವ್ರು ಸಹಕಾರ ಕೊಡೋದು ಬಂದು. ಇವತ್ತು ಪೊಲೀಸ್ ವ್ಯವಸ್ಥೆ ಹೇಗಾಗಿದೆ ಅಂತ ಗೊತ್ತಿಲ್ವಾ ಕೋರ್ಟ್ಗಳಿಗೆ? 234 ಪೊಲೀಸ್ ಆಫೀಸರ್ಸ್ಗಳು ಸಸ್ಪೆಂಡ್ ಆಗಿದ್ದಾರೆ 2-3 ತಿಂಗಳಲ್ಲಿ. ಭ್ರಷ್ಟತೆ ತಾಂಡವಾಡ್ತಾ ಇದೆ. 1-2 ಅಡ್ವೊಕೇಟ್ ಜಗದೀಶ್ ಅವ್ರ ವಿಡಿಯೋಗಳು ನೋಡ್ರೆ ಗೊತ್ತಾಗುತ್ತೆ, ಅವ್ರು ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗುತ್ತೆ. ಮೊನ್ನೆಲ್ಲ ಅಗ್ರಹಾರ, ನೆನ್ನೆಲ್ಲ ಅಗ್ರಹಾರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರದ್ದು ನೋಡಿದ್ದೀರಾ? ಬೇಕಾಬಿಟ್ಟು FIR ಮಾಡೋದು, ಸುಳ್ಳು FIR ಮಾಡೋದು, ಮನೆಗೆ ನುಗ್ಗೋದು, ರೌಡಿಗಳ ಥರ ಎದುರಿಸೋದು, ಅರೆಸ್ಟ್ ಮಾಡ್ತೀನಿ ಅನ್ನೋದು, ದುಡ್ಡುಗಳನ್ನ ಡಿಮ್ಯಾಂಡ್ ಮಾಡೋದು. 4 ಲಕ್ಷ ಈಸ್ಕೊಳ್ಳೋಕೆ ಹೋದಾಗ ತಗೊಳಾಕೊಂಡು ಇವತ್ತು ಕೂತಿದ್ದಾರೆ. ಈ ರೀತಿ ವ್ಯವಸ್ಥೆಗಳಿದ್ದಾಗ ಸುಳ್ಳು ಆರೋಪಗಳನ್ನು ಎದುರಿಸ್ತಾ ಇರ್ತಕ್ಕಂಥ ವ್ಯಕ್ತಿ ತಿಂಗಳಗಟ್ಟಲೆ ಏನು ಮಾಡಬೇಕು? ಇದಕ್ಕೆ ಮೇಲೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ಗಳು ಬೇರೆ, ಪ್ರೆಷರ್ಗಳು ಬೇರೆ, ಮಣ್ಣು ಮಸಿ. ಗೌರವಾನ್ವಿತವಾಗಿ ಕೆಲಸ ಮಾಡ್ತಾರೋರಿಗೆ ಗೌರವ ಇಲ್ಲ. ಇವತ್ತು ದುಡ್ಡು, ಪವರ್, ಇನ್ಫ್ಲುಯೆನ್ಸ್ ಇದು ನಡೀತಾ ಇದೆ. ಇದು ಕೋರ್ಟಿನ ವ್ಯವಸ್ಥೆಯಲ್ಲಿ ತುಂಬ ಮಾರಕ. ನ್ಯಾಯ ಇಮ್ಮಿಡಿಯೇಟಾಗಿ ಸಿಗಬೇಕು. ವ್ಯಕ್ತಿ ಓಡಾಡುವ ಸ್ವಾತಂತ್ರ್ಯ, ಬದುಕುವ ಸ್ವಾತಂತ್ರ್ಯ ಇದು ಫಂಡಮೆಂಟಲ್ ರೈಟ್. ಅದಕ್ಕಾಗಿ ಮನುಷ್ಯ ತಿಂಗಳಗಟ್ಟಲೆ ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಒಬ್ಬ ಸೆನ್ಸಿಬಲ್ ಜಡ್ಜಸ್ಗಳಿಗೆ ಅರ್ಥ ಆಗುತ್ತೆ ಇವೆಲ್ಲ, ಅವ್ರು ಇಮಿಡಿಯೇಟ್ ರಿಲೀಫ್ ಕೊಡ್ತಾರೆ. ಕೆಲವ್ರಿಗೆ ಏನೂ ಅರ್ಥ ಆಗಲ್ಲ. ನಾನು ಇರೋದು ಹಿಂಗೆ, ನನ್ನ ಕೋರ್ಟ್ ಹಿಂಗೆ, ನಾನು ಮಾಡೋದು ಹಿಂಗೆ. ಅನುಭವಿಸಿ. ಜಡ್ಜಸ್ಗಳು 4-5 ಜನ ಇದ್ದರೆ ಅವ್ರಿಗೆ ಬೇಗ ರಿಲೀಫ್ ಸಿಗುತ್ತಲ್ವ. ಒಬ್ಬರು ಜಡ್ಜ್ಗಳ ಮೇಲೆ ಆಗಲಿ ಅವರೇ ಆಗಲಿ ಎಷ್ಟು ಮಾಡ್ತಾರೆ? ಅವ್ರಿಗೆ ಯಾಕೆ ಜಡ್ಜ್ಗಳಿಗೆ ಯಾಕೆ ಪ್ರೆಷರ್ ಆಗ್ತಾ ಇದೆ? ಯಾಕೆ ಜಡ್ಜ್ಗಳು ಸರ್ಕಾರನ ಈ ಬಾರ್ ಕೌನ್ಸಿಲ್ಗಳು ಸರ್ಕಾರನ ಕರೆಕ್ಟಾಗಿ ತರಾಟೆಗೆ ತಗೊಂಡು ಎಲ್ಲ ಜಡ್ಜಸ್ಗಳನ್ನು ಫಿಲಪ್ ಮಾಡಿಸಿ ನ್ಯಾಯದಾನ ಆಗಬಾರ್ದು? ಒಂದು ಬೇಲ್ ತಗೊಳ್ಳೋದು ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ ಅಲ್ವಾ? ಅದಕ್ಕೆ 1 ತಿಂಗಳು 2 ತಿಂಗಳು ಕಾಯಬೇಕು ಅಂತಂದರೆ ಹೇಗೆ ಸಾಧ್ಯ? ಅವರ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇಲ್ವಾ? ವಕೀಲರುಗಳು ಬದುಕೋದು ಹೇಗೆ? 500 ರೂಪಾಯಿ ಇಲ್ಲ ಅಂತ ಮಾಡ್ತಾ ಇರ್ತಾರೆ ಅಂತ ಮಾಡೋದಲ್ಲ. ವಕೀಲರುಗಳಿಗೊಂದು ಸಿವಿಲ್ ವ್ಯಾಜ್ಯಗಳಿಗೆ ಹಾಕಿದ್ರೆ ಅವ್ರಿಗೆ ಸ್ಟೇ ಕೊಡಬೇಕು, ಇಂಜೆಕ್ಷನ್ಗಳು ಕೊಡಬೇಕು, ಕೊಡ್ತಾ ಇಲ್ಲ. ಬೇಲ್ಗಳಿಗೆ ಹಾಕಿದ್ರೆ ಬೇಲ್ ಸಿಗಬೇಕು, ಸಿಗ್ತಾ ಇಲ್ಲ. ದುಡ್ಡಿರೋರ್ದು ಬೇಲ್ಗಳು ಮಾಡಿಸ್ಕೊಂಡು ಹೋಗ್ತಾರೆ, ಏನು ತಪ್ಪಿಲ್ಲದೆ ಇರೋರು ತಿಂಗಳಾನುಗಟ್ಟಲೆ ನರಳ್ತಾ ಇದ್ದಾರೆ. ಇದು ಸತ್ಯ. ಇದನ್ನು ಧೈರ್ಯವಾಗಿ ಹೇಳ್ತೇನೆ ನಾನು. ಏನಾದರೂ ಆಗಲಿ, ಒಬ್ಬರು ವಕೀಲರು ಧೈರ್ಯವಾಗಿ ಮಾತಾಡಲಿಲ್ಲ ಅಂದರೆ ಇನ್ಯಾರು ಮುಂದೆ ಬರ್ತಾರೆ?
ಇಂತಹ ವ್ಯವಸ್ಥೆಗೆ ಫುಲ್ ಸ್ಟಾಪ್ ಇಡಿ. ಬಾರ್ ಕೌನ್ಸಿಲ್ ಇಂಥ ವ್ಯವಸ್ಥೆಗಳನ್ನು ತಗೊಳ್ಳಿ, ಇಂಥ ಮ್ಯಾಟ್ರ್ಗಳನ್ನ ತಗೊಳ್ಳಿ. ಇದನ್ನು ನೀವು ಮಾಡಿ ವಕೀಲರಿಗೆ ಗೌರವ ತರುವಂಥ ಕೆಲಸಗಳನ್ನು ಮಾಡಿ. ಫಸ್ಟ್ ಪ್ರೊಟೆಕ್ಷನ್ ಬಿಲ್, ಅಡ್ವೊಕೇಟ್ ಪ್ರೊಟೆಕ್ಷನ್ ಬಿಲ್ನ ರೆಡಿ ಮಾಡಿಸಿ. ಅಡ್ವೊಕೇಟ್ಗಳನ್ನು ಬೇರೆ ಏನೋ ಅವ್ರ ಮೇಲೆ ಫಾಲ್ಸ್ ಅಕ್ವಿಸಿಷನ್ಗಳು ಬಂದಾಗ ಅದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಅಂತ ಮಾಡಿ ಅಲ್ಲಿ ಇತ್ಯರ್ಥ ಮಾಡಿಸಿ ಇಮಿಡಿಯೇಟಾಗಿ. ಅವರನ್ನು ಅಪರಾಧಿ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಮಾತಾಡಿದರೆ ಅವರಿಗೆ ಮತ್ತೆ ಅವರು ಕೆಲಸ ಮಾಡುವಂಥ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಬಿಡ್ತಾರೆ. ಅಂತಹ ಕೆಲಸಗಳು ಆಗಬೇಕು ಅಂತ ಹೇಳಿ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಮತ್ತು ಆಗ್ರಹಿಸ್ತಾ ಇದ್ದೀನಿ ಕೂಡ. ಮತ್ತು ಅಡ್ವೊಕೇಟ್ಗಳಿಗೆ ಪ್ರಾಬ್ಲಮ್ಮು ಅಂತ ಆದಾಗ ಏನೋ ಒಂದು ಹೆಲ್ಪ್ ಡೆಸ್ಕ್ ಅಂತ ಇಡಿ. ಕಾಲ್ ಮಾಡಿದ್ರೆ ಯಾರು ನಂಗೆ ಪ್ರಾಬ್ಲಮ್ ಆಗಿದೆ ಅಂತ ಅಸೋಸಿಯೇಷನ್ಗಾಗಲಿ ಬಾರ್ ಕೌನ್ಸಿಲ್ಗಾಗಲಿ ಅದಕ್ಕೊಂದು ಕಾಲ್ ಮಾಡಿದ್ರೆ ಅದಕ್ಕೊಂದು ಹೆಲ್ಪ್ ಡೆಸ್ಕ್ ಅಂತ ಇಡಿ. ಅದಕ್ಕೊಂದು ನಂಬರ್, ಟಿಕೆಟ್ ನಂಬರ್ ರೈಸ್ ಮಾಡಿ. ಅದನ್ನು ಇಷ್ಟು ದಿನದೊಳಗಡೆ ಅದನ್ನು ಅಡ್ರೆಸ್ ಮಾಡಬೇಕು. ಅದನ್ನು ಮಾಡದೆ ಹೋದರೆ ಹೇಗೆ? ಏನಾದರೂ ಒಂದು ನ್ಯಾಯ ಸಿಗಬೇಕು ಅಂದರೆ ಅಲ್ಲಿ ಹೋಗಿ ಅಧಿಕಾರದಲ್ಲಿ ಎಲೆಕ್ಷನ್ ಬರೋವರೆಗೂ ಅವ್ರು ನಮ್ಮಗಳ ಹತ್ರ ಬಂದು ಎಲೆಕ್ಷನ್ ಓಟ್ಗಳು ಹಾಕ್ತಾರೆ. ಅದಾದಮೇಲೆ ಅವ್ರ ಹತ್ರ ಹೋಗಿ ಬೆಣ್ಣೆ ಹಚ್ಚಿ ಅವ್ರಿಗೆ ಇನ್ನೇನಾದ್ರು ಆಗಿ ಏನಾದ್ರು ಅನುಕೂಲ ಆಗುತ್ತೆ, ಇನ್ನೇನಾದ್ರೂ ಬೇರೆ ಬೇರೆ ಡೈಮೆನ್ಷನ್ಗಳಲ್ಲಿ ಅನುಕೂಲ ಆಗುತ್ತೆ ಅಂದರೆ ಅದಕ್ಕೆ ಬರ್ತಾರೆ, ಇಲ್ಲ ಅಂದರೆ ಬರ್ತಾಯಿಲ್ಲ. ಈ ರೀತಿ ಆಗಬಾರ್ದು. ಅಡ್ವೊಕೇಟ್ ಪ್ರಾಬ್ಲಮ್ ಆಯಿತಾ, ಟಕ್ಕಂತ ಫೋನ್ ಮಾಡಿದ್ವಾ, ಈ ಪೊಲೀಸ್ ಹೆಲ್ಪ್ ಡೆಸ್ಕ್ ಇದ್ದಂಗೆ ಅಡ್ವೊಕೇಟ್ ಹೆಲ್ಪ್ ಡೆಸ್ಕ್ ಮಾಡಿ. ಬಡವ, ಬಲ್ಲಿದ, ಚಿಕ್ಕ ಲಾಯರು, ದೊಡ್ಡ ಲಾಯರು, ದುಡ್ಡಿರೋ ಲಾಯರು, ಏನೋ ಹೆಸರು ಮಾಡಿರೋ ಲಾಯರು, ಈ ಥರದ್ದಲ್ಲ. ಅಡ್ವೊಕೇಟ್ ಪ್ರಾಬ್ಲಮ್ ಆಯಿತಾ, ನಂಬರ್ ಮಾಡಿದ್ರೆ ಹೆಲ್ಪ್ ಡೆಸ್ಕು ಟಕ್ಕಂತ ಅವ್ರದ್ದೇನು ಕಂಪ್ಲೇಂಟ್ ತೊಗೊಳ್ಳಿ. ಇಮಿಡಿಯೇಟಾಗಿ ಅದನ್ನು 24 hours ಒಳಗಡೆ ಅದನ್ನು ಮೀಟಿಂಗ್ ಕರೀರಿ. 2-3 days ಒಳಗಡೆ ಅದನ್ನು ಸಾರ್ಟ್ ಔಟ್ ಮಾಡೋ ಪ್ರಯತ್ನ ಮಾಡಿ. ಆಗ ನಮಗೂ ಧೈರ್ಯ ಬರುತ್ತೆ ನಾವು ಇನ್ನೊಬ್ಬರ ಪರವಾಗಿ ಹೋರಾಟ ಮಾಡೋಕ್ಕೆ. ನಮ್ಮನ್ನೇ ಟ್ರ್ಯಾಪ್ಗಳು ಮಾಡ್ಕೊಂಡು ಸಿಗಾಕ್ಸ್ಕೊಂಡು ಏನೋ ಅಡ್ವೊಕೇಟ್ಗಳನ್ನೇ ಸಮಸ್ಯೆ ಮಾಡಿಬಿಟ್ರೆ ಹೇಗಾಗುತ್ತೆ ಇದೆಲ್ಲ. ಆದ್ದರಿಂದ ಒಂದು ಹೆಲ್ಪ್ ಡೆಸ್ಕನ್ನು ಇಡೋದನ್ನು ಮಾಡಿ. ಆಟೋಮ್ಯಾಟಿಕ್ಕಾಗಿ ಅದು ಏನೋ ಸಮಸ್ಯೆ ಪರಿಹಾರ ಆಗಬೇಕು, ಸ್ಪಂದಿಸಬೇಕು. ಆ ರೀತಿಯಾಗಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಬೆಣ್ಣೆ ಹಚ್ಚೋವರೆಗೂ ಯಾವ ಕೆಲಸನೂ ನಡೀತಾ ಇಲ್ಲ. ಪ್ರಯೋಜನ ಇದೆ ಅಂದರೆ ಮಾತ್ರ ಕೆಲಸ, ಇಲ್ಲಾಂದರೆ ಯಾವ ಪ್ರಾಬ್ಲಮ್ಗೂ ಅಡ್ರೆಸ್ ಮಾಡ್ತಾ ಇಲ್ಲ. ಈ ರೀತಿಯಾದಂತಹ ಒಂದು ನಾಯಕರುಗಳು ಬೇಕಾ, ಇಂಥ ಸದಸ್ಯರುಗಳು ಬೇಕಾ ಅನ್ನೋದು ವಕೀಲರುಗಳು ಕೂಡ ಚಿಂತನೆ ಮಾಡಿ ನಿಜವಾದ ಕಳಕಳಿ ಇರುವಂತಹ ವಕೀಲರನ್ನು ಗೌರವಿಸಿ ಅವರನ್ನು ನೀವೇ ಎಲೆಕ್ಟ್ ಮಾಡಿ ಅವ್ರಿಗೊಂದು ಸ್ಥಾನ ಕೊಡಿ, ಒಂದು ಪವರ್ ಕೊಡಿ. ಆಗ ನೋಡಿ ನಿಮಗೆ ಏನೋ ಸೂಕ್ತ ರೀತಿಯಲ್ಲಿ ನ್ಯಾಯಗಳು ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳ್ತೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ನನಗೇನು ಅನಿಸಿದೆ ಆ ಎಲ್ಲ ವಿಚಾರಗಳನ್ನು ಮುಕ್ತ ಕಂಠದಿಂದ ಹಂಚಿಕೊಂಡಿದ್ದೇನೆ. ಇದು ಸಾಕಷ್ಟು ವಕೀಲರು ನನ್ನ ಜೊತೆಗೆ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ, ಕಕ್ಷಿದಾರರು ಸಮಸ್ಯೆಗಳನ್ನ ಹಂಚಿಕೊಂಡಿದ್ದಾರೆ. ಯಾಕೆಂದರೆ ನಾನು 100 ಕೇಸುಗಳನ್ನು ನಡೆಸ್ತಾ ಇದ್ದೀನಿ ಅಂದರೆ 1000 ಕನ್ಸಲ್ಟೇಷನ್ಗಳನ್ನು ಮಾಡಿರ್ತೇನೆ. ಸೊ ಜನಗಳ ನೋವೇನಿದೆ, ಯುವ ವಕೀಲರ ನೋವೇನಿದೆ ಮತ್ತು ವಕೀಲರುಗಳ ಸಮಸ್ಯೆ ಏನಿದೆ ಅದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ಈ ರೀತಿಯಾಗೆಲ್ಲ ಹೇಳಿದ್ದೇನೆ. ಸೊ ನಿಮ್ಮ ಸಹಕಾರ ಇದ್ದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಈ ತರಹದ ಸಾಕಷ್ಟು ವಿಷಯಗಳನ್ನು ನಾನು ಮುಕ್ತ ಕಂಠದಿಂದ ಧೈರ್ಯವಾಗಿ ನಿಮ್ಮಗಳ ಮುಂದೆ ನಾನು ತರ್ತಾ ಹೋಗ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ಗಳನ್ನು ಮಾಡೋದನ್ನು ಮರಿಬೇಡಿ. ಕಾಮೆಂಟನ್ನು ಮಾಡಿ ನೋಡಿದ ತಕ್ಷಣ ಮತ್ತು ಇತರರಿಗೆ ಶೇರ್ ಮಾಡಿ. ನೋಡ್ಬಿಟ್ಟು ಸುಮ್ಮನೆ ಆಗೋದಿಲ್ಲ, ಒಳ್ಳೆ ವಿಚಾರ ಇತರರಿಗೆ ಶೇರ್ ಮಾಡಬೇಕು. 10 ಜನಕ್ಕೆ ಹೋದಾಗ ಯಾರೋ ಒಬ್ಬರಿಬ್ಬರು ನೋಡ್ತಾರೆ, ಅಲ್ಲಿ ಒಂದು ಕಿಡಿ ಹತ್ಕೊಳ್ಳುತ್ತೆ, ಕಿಚ್ಚತ್ಕೊಳ್ಳುತ್ತೆ. ಅದು ಏನಾಗುತ್ತೆ, ಬಗೆಲೆದ್ದು ಕಾನೂನಿನಲ್ಲಿ ಕ್ರಾಂತಿ ಆಗುತ್ತೆ, ಜನಗಳಿಗೆ ನ್ಯಾಯ ಸಿಗುವ ಕಡೆಗೆ ಎಂಬುವಂಥ ಮಾತಿನಲ್ಲಿ ಹೇಳ್ತೇನೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರ ರಕ್ಷಣೆಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯೂಟ್ಯೂಬ್ ಆಗಲಿ, ಇನ್ಫಾರ್ಮೇಷನ್ ಆಗಲಿ, ಈ ಏನು ಅಡ್ವೊಕೇಟು ಆ್ಯಕ್ಟ್ 1961 ಅಡ್ವೊಕೇಟ್ ಆ್ಯಕ್ಟು ಸೆಕ್ಷನ್ 35, 36 ಬಗ್ಗೆ ಎಲ್ಲ ಡೀಟೇಲ್ಡಾಗಿ ನಾನು ಕೆಲವು ನೋಡಿ ಈ ವಿಡಿಯೋಗಳಲ್ಲಿ ಮಾಡಿ ಹಾಕಿದ್ದೇನೆ. ಹಳೆ ವಿಡಿಯೋಗಳು 1, 2, 3, 4 ವಿಡಿಯೋಗಳು ಇರ್ತವೆ. ಅದನ್ನು ಬೇಕಾದ್ರೆ ಬಿಡುವಿದ್ದಾಗ ಅದನ್ನೆಲ್ಲ ನೋಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.